काय सांगत आहे याव जगतपती कैवल्य साम्राज्य चक्रवर्ती ज्ञानियांचा राजा कैवल्याचा साधकाचा मायबा कैवल्याचा दिन कैवल्याचा महादिन कैवल्याचा पुतळा कैवल्याचा अधिकारी परमपूज्य ज्ञानेश्वर माऊलीची अंतकाळा कन्नडला ಇವತ್ತಿನ ದಿವಸ ನಿರೂಪಣೆ ಮಾಡ್ತಾ ಇದ್ದ. ಯಾಕಂದ್ರೆ ಶ್ರಾವಣ ಸೋಮವಾರ ಅಂದ್ರೆ ಮಹಾದೇವರ ಬಗ್ಗೆ ಒಂದು ವಿಚಾರ ಮಾಡ್ಬೇಕಂತೇಳಿ ಪಾರ್ವತಮ್ಮನವ್ರ ಮಹಾದೇವರು ಸಂಭಾಷಣೆಯನ್ನ ಇವತ್ತು ಈ 6 ನುಡಿ ಅಭಂಗದೊಳಗೆ ಕರೆ ಅಭಂಗ ದೊಡ್ಡದೈತಿ ಸ್ವಲ್ಪ ತಗೊಂಡು 6 ನುಡಿ ಅಭಂಗದೊಳಗೆ ಐತಿ ಮಹಾದೇವರು ಮತ್ತು ಪಾರ್ವತಿ ಅವ್ರ ಬಗ್ಗೆ ಇದ್ದಂಥ ಸಂಭಾಷಣೆ ಏನೈತಿ, ಚರ್ಚಾ ಏನೈತಿ, ಯಾಕಾತು, ಎಲ್ಲಿ ಆತು, ಅಲ್ಲಿ ಪರಿಣಾಮ ಏನು ಅನ್ನೋದು ಸವಿಸ್ತಾರವಾಗಿ ಇವತ್ತಿನ ದಿವಸ ಹೇಳ್ತಾರೆ. ಜೇ ಶಂಭುನೇ ಧರಿಲೆ ಮಾನಸಿ. ಶಂಭು ಅಂತೇವಿ, ಮಹಾದೇವ್ ಅಂತೇವಿ, ಈಶ್ವರ ಅಂತೇವಿ, ಪರಮೇಶ್ವರ ಅಂತೇವಿ, ಸದಾಶಿವ ಅಂತೇವಿ. ಮತ್ತೇನ್ರಿ ಸಾಕಷ್ಟು ಹೆಸರು ಪರಮಾತ್ಮಗೆ. ಇಂಥ ಭಗವಂತ ಮಹಾದೇವ್ ಇವತ್ತಿನ ದಿವಸ ಪಾರ್ವತಮ್ಮ ಮುಂದೆ ತಮ್ಮಲ್ಲಿ ಮನಸ್ಸಿನೊಳಗೆ ಹುದುಗಿ ಕುಂತಂತ ಗುಪ್ತವಾದಂತ ಗುಪ್ತ ಮಾತು ಯಾರಿಗೂ ಹೇಳಿಲ್ಲ. ಗಣಪತಿ ಹೇಳಿಲ್ಲ, ಷಣ್ಮುಖಿಗೆ ಹೇಳಿಲ್ಲ. 3 ಲೋಕ ಖರೆ ಅಂದ್ರ ಭಕ್ತಿಯ ಸಂಪ್ರದಾಯದ ಮಹಾದೇವರಾಗಿದೆ. ಈ ಭಕ್ತಿ ಯಾರು ಶಿವಭಕ್ತಿ ಮಾಡಲಿ, ಸಂತ ಭಕ್ತಿ ಮಾಡಲಿ, ನಾನಾ ರೀತಿ ಭಕ್ತಿ ಮಾಡ್ತಾ ಇದ್ದ. ಜಪ ತಪ ಅನುಷ್ಠಾನ ಕ್ರಿಯಾ ಕರ್ಮ ಯಜ್ಞ ದಾನ ಇವೆಲ್ಲ ಭಕ್ತಿಯೊಳಗೆ ಬರ್ತಾವ. ಪರಂತು ಎಲ್ಲಾ ಭಕ್ತಿ ಎಲ್ಲಿಂದ ಹುಟ್ಟಿದ್ವು ಅಂದ್ರೆ ಮಹಾದೇವರಿಂದ ಹುಟ್ಟಿದ್ವು. ಮಹಾದೇವರಿಂದ ಎಲ್ಲ ಭಕ್ತಿ ಹುಟ್ಟಿದ್ವು. ಆದಿನಾಥ ಗುರು ಸಕಲ ಯಾವ ಸಂಪ್ರದಾಯ ಎಲ್ಲದಕ್ಕೂ ಒಂದು ಗುರು ಬೇಕ. ಕೆಟ್ಟ ಸಂಪ್ರದಾಯ ಅದು ಮಾಡಲಿ, ದಾನ ಮಾಡಲಿ, ಅಥವಾ ಜಪ ಮಾಡಲಿ, ಓಂ ಮಾಡಲಿ, ಶಿವಭಜನೆ ಮಾಡಲಿ, ಏನ್ ಬೇಕಾದ ಮಾಡಬಾರ್ದಾಗ ಯಾವ್ದು ಮಾಡಿದ್ರು ಎಲ್ಲರಿಗೂ ಮೂಲವಾದಂತ ಅಭ್ಯಾಸ ಗುರು ಯಾರಂದ್ರ, ಶಿಕ್ಷಕ ಯಾರಂತಂದ್ರ ಆದಿನಾಥ.
ಆದಿನಾಥ ಅನ್ನುವಂಥ ಯಾರೇ ಆದಿಯೊಳಗಿದ್ದಂಥ ನಾಥ ಪರಮೇಶ್ವರ, ಅವನಿಂದ ಎಲ್ಲ ಈ ರೀತಿ ವಿದ್ಯಾಗಳು ಬಂದು ಆದಿನಾಥ ಪ್ರಕಟಣೆ ಸ್ಥಿತಿ ಅಲ್ಲೂ ಮಗ ಹೇಳ್ತಾ ಇದ್ದಾನೆ. ಮೂಲ ಗುರು ಎಲ್ಲ ವಿದ್ಯೆಗೆ ಎಲ್ಲ ಭಕ್ತಿಗೆ ಮೂಲ ಗುರು ಯಾರಿಗೆ? ಮಹಾದೇವರು. ಅವ್ರು ಏನು ಮಾಡ್ತಿರ್ತಂದ್ರೆ ನಾವು ಸ್ವತಃ ಆಚರಣೆ ಮಾಡ್ತಿದ್ರು. ಏನು ಆಚರಣೆ ಮಾಡ್ತಿದ್ರು ಯಾರಿಗೂ ಬರ್ತಿದ್ರು. ಧರ್ಮಪತ್ನಿ ಮಹಾದೇವರು ಸುತ್ತ ಪಾರ್ವತಮ್ಮನ ಸುತ್ತ ಗೊತ್ತಾಗಲಿಲ್ಲ. ಸದಾಕಾಲ ಮಹಾದೇವರು ಸನ್ಮುಖವಾಗಿ ಬರೇ ತುಟಿ ಅಂಚಿನೊಳಗೆ ತುಟಿ ಅಂಚು ಅಡಿಗಾಡು ಕೇಳುತ್ತಿತ್ತು. ಅದು ಏನು ಉಚ್ಚಾರ ಮಾಡ್ತಾ ಇದ್ದಾರೆ ಮಹಾದೇವರು ಸದಾಕಾಲ ಮಾಡ್ಕೊಂಡ್ರು. ಅರ್ಧ ಕಣ್ಣು ಮುಚ್ಚಿದ್ರು, ಅರ್ಧೋನ್ ಮಿಲಿನ ಡೋಳೆ ಅಂತ ಹೇಳ್ತಾ ಇದ್ದಾರೆ. ಹೌದ್ರಿ, ಅರ್ಧೋನ್ ಮಿಲಿನ ಡೋಳೆ ಕಣ್ಣು ಅರ್ಧ ಮುಚ್ಚಿರ್ತಾರೆ. ಮುಖದ ಮೇಲೆ ತೇಜಸ್ರಿ ಮಹಾರಾಜ ಮಹಾದೇವರ ಮುಖದ ಮೇಲೆ ತೇಜಸ್ ಇಷ್ಟು ಬರ್ತಿತ್ತಲ್ಲ ಆ ಟೈಮ್ದಾಗ. ನಾಮದ ಮಹತ್ವ ಹಂಗೈತ್ರಿ. ಯಾಕೆ ಎಲ್ಲರೂ ಪರಮ ಪೂಜೆ ಗೋವಿಂದ ಅವರು ನೋಡಿ ಅವರದೇ ಎಷ್ಟು ಮುಖದ ಮೇಲೆ ಲಕ್ಷಣ ಎದರಿಂದ ಬಂತು. ಏನು ಟಾನಿಕ್ ತಗೋತಿದ್ರು. ಭಗವಂತನ ನಾಮಸ್ಮರಣ ಅಮೃತ ಕಾಶಿನಾಥದವ್ರು ನೋಡಿದ ಲಕ್ಷಣ ಹೆಂಗೈತೆ ನೋಡ್ರಿ ಅವ್ರದ್ದು. ನೋಡಿದ ಕೂಡೈತಿ ಮನಸ್ಸಿಗೆ ಆನಂದ ಆಗಬೇಕು, ಭಕ್ತಿ ಹುಟ್ಟಬೇಕು. ಇಂಥ ತೇಜಸ್ಸ ಮಹಾದೇವ್ರ ಮೈ ಮೇಲೆ ಬರ್ತಿತ್ತು, ಮುಖದ ಮೇಲೆ ಬರ್ತಿತ್ತು. ಪಾರ್ವತಮ್ಮನವ್ರು ನೋಡೇ ನೋಡ್ತಾರು. ಏನೋ ಗೊಯ್ 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 ಅಲ್ಲಿ ಕುಟ್ಯಾಗನ ಮಾತಾಡ್ತಾರು. ಅಂತ ಕಣ್ಣು ಮುಚ್ಚಿರ್ತಾರು. ಮುಖದ ಮೇಲೆ ತೇಜಸ್ ಬರ್ತೈತಿ. ಏನಿದು ಕೇಳೇ ಬಿಡ್ಬೇಕಂತ ಮತ್ತು ಆನಂದವಾಗಿರ್ತಿದ್ರ ಗದಿ. ಇಂಥ ಮಹಾದೇವ್ರು ನೋಡಿ ಪಾರ್ವತಮ್ಮನವರು ಇದ್ರ ಕೇಳಬೇಕಂತ ಹೇಳ್ಬೇಕು. ಪ್ರಸಂಗ ನೋಡ್ಕೊಂಡ ಅದ್ರಿ ಒಂದು ಮಾತು ಕೇಳ್ಬೇಕು. ನೀವು ಹೇಳ್ತಾರ ಪಾರ್ವತಮ್ಮ ಮಹಾದೇವ್ರಿಗೆ ಹೇಳ್ತಾ ಇರ್ತಾರೆ, ಒಂದು ಮಾತು ಕೇಳಬೇಕಾಗಿತ್ತು ನಿಮ್ಗೆ. ಏನು ಕೇಳಲ್ಲ ಕೇಳಬೇಕು ನೋಡ್ರಿ. ಏನ್ ಕೇಳೋದು ಕೇಳದ ಅಲ್ಲ. ನೀವು ಸದಾಕಾಲ ಇರ್ತಿ ಒಂದು ಏನೋ ಬೈ ಅಂತ ಹೇಳಿ ಮಾತಾಡ್ತಿರ್ತೀವಿ. ಯಾರು ಕೂಡ ಮಾತಾಡ್ತಿರ್ತಿರೋ ಗೊತ್ತಿಲ್ಲ, ಏನ್ ಮಾತಾಡ್ತಿರೋ ಗೊತ್ತಿಲ್ಲ. ನಿಮ್ಮ ಮುಖದ ಮೇಲೆ ಮಾತ್ರ ತೇಜಸ್ ಬಂದಿರ್ತದೆ ಮತ್ತು ನಿಮ್ಮ ಆನಂದದ ತೇಜಸ್ ಅದು ಬರ್ತದೆ. ಇಷ್ಟು ಆನಂದ ಭರಿತಾಗಿರ್ತೀರಿ. ಅದು ಏನೈತಿ ಹೇಳ್ರಿ ನಮಗಟ. ಮಹಾದೇವ್ರಿಗೆ ಜನ ಬಂದ್ರಿ ಮಹಾರಾಜ. ಯಾಕಂದ್ರೆ ಶಾಸ್ತ್ರ ಏನ್ ಹೇಳ್ತಂದ್ರೆ ಹೇಳಿದ್ದು ಕೇಳುವಂತ ವ್ಯಕ್ತಿ ಅಂತವನ್ನ ನೋಡಿ ಹೇಳ್ಬೇಕಂತ ಹೇಳ್ತಾರೆ ಶಾಸ್ತ್ರ. ಮಹಾದೇವ್ರಿಗೆ ಜಡ ಬಂತು ಆದ್ರೆ ನೋಡ್ರೆ ಇನ್ನೊಮ್ಮೆ ನೋಡ್ರೆ ಹೇಳ್ತಾನೆ ಹ್ಯಾಂಗ್ ಬರೋದು ನೋಡು ಅಂತ. ಮತ್ತೆ ಎಷ್ಟೋ ವರ್ಷಗಟ್ಟಲೆ ಹೋತು ಮತ್ತು ಆ ಆನಂದ ಮತ್ತು ಪಾರ್ವತಮ್ಮನವ್ರು ತಿಳಿಯಾಕಾಗಲಿಲ್ಲ. ಕೇಳಿಬಿಡು ಈಗ ಬಂದ್ರೆ ಕೇಳಿದ್ರು. ಏನೈತಿ ಹೇಳಲ್ಲ, ಅದು ಬ್ಯಾರೆ ಐತೆ, ಅದು ಬ್ಯಾರೆ ಐತಿ. ಆದಿನಾಥ ಗಂಟೆ ಆಗಳ ಮಂತ್ರ
ಯಾವ ಸದ್ಗುರು ತುಕೋಬಾಯಿ ವರ್ಣನ ಮಾಡ್ತಾ ಇದ್ದಾರ ಆ ಸನ್ನಿವೇಶವನ್ನು ಯಾವ್ದು ಪಾರ್ವತಮ್ಮನವರು ಮಹಾದೇವರಿಗೆ ಕೇಳಿದ್ರು, ಪತಿದೇವರಿಗೆ ಏನು ಗೋವಿನ ಮಾಡ್ತೀರಿ, ಏನು ಗುರುಗುರು ಮಾಡ್ತೀರಿ, ಏನು ಮಾತಾಡ್ತೀರಿ, ಆನಂದವಾಗಿರ್ತೀರಿ, ಅದು ಏನದಂದ್ರೆ ಅದು ಬ್ಯಾರೆ ಐತಿ ಅಂತ ಹೇಳಿದ್ರು. ಆದಿನಾಥ ಗಂಟಿ ಆಗಳ ಮಂತ್ರ ಅದು ಬ್ಯಾರೆ ಮಂತ್ರ ಐತಿ. ತುಕೋಬ್ರಾಯ ವರ್ಣನೆ ಮಾಡ್ತಾ ಇದ್ದಾರೆ ಆಗಳ ಮಂತ್ರ, ಆ ಮಂತ್ರ ಬ್ಯಾರೆ ಹೇಳೋದು. ಪಾರ್ವತಿ ಏನ್ ಮಾಡ್ತೀವಿ ಅಂತ ಯಾಕಂದ್ರೆ ಹೆಣ್ಮಕ್ಳು ಅಭ್ಯಾಸ ಮನಸ್ಸಿನ ಅಂತಂದ್ರೆ ಬಿಡುವಳಿಗೆ ಹೇಳಾಕಬೇಕಂತ ಹಠ ಹೇಳಿದ ಕೂಡಲೇ, ಯಾಕಂದ್ರೆ ಗಂಡಸೂರಿಗೆ ಹಠಕ್ಕೆ ಕೆಡಿ ಅದಕ್ಕೆ ತಿಳ್ಕೊಬೇಕಂತ ಅವ್ರ ಕೆಡಿ ಒಟ್ಟು ಹಂಗನ್ ಮಾಡಿ ಅದನ್ನು ತಿಳ್ಕೋಬೇಕು. ಪಾರ್ವತಮ್ಮ ಹಠ ಬಿತ್ತು ಕೂಡ ನೀವು ಹೇಳಾಕಬೇಕು, ನಾ ಇವತ್ತು ಚಟ್ಕೊಂಡೆ ಬಿಡ್ತಾನಂತ ಕೂಡ ಜನ ಬಂತು. ಹಿಂಗೆ ಈಗ ಯಾಕೋ ನಾನು ಮೂಡು ಸರಿ ಇಲ್ಲ, ಟೈಮ್ ಮಾಡಾಗ ಇನ್ನೊಮ್ಮೆ ಹೇಳ್ತಿರೋದು ನಕ್ಕಿ ಹೇಳ್ತಾನೆ, ನಕ್ಕಿ ಹೇಳ್ತಾನಂತಂದ್ರು. ಸ್ವಲ್ಪ ಸಮಾಧಾನ ಪಾರ್ವತಮ್ಮರೇ ಹೋತು. ಮತ್ತೆ ಎಷ್ಟೋ ವರ್ಷಗಟ್ಟಲೆ ಹೋತ್ರಿ, ಹೋತು. ಒಂದು ಸಹಜ ಏನೈತಿ, ಪಾರ್ವತಮ್ಮನವರು ಮಹಾದೇವರು ವಾಯು ವಿಹಾರ ವಾಕಿಂಗ್ ಮಾಡ್ಕೊಂತ ಸಂಜೆ ಹೊತ್ತೈತಿ. ವಾಯು ವಿಹಾರ ಅಂತ ಹೇಳಿ ಎಲ್ಲಿ ಹೋದ್ರು? ಮಾನಸ ಸರೋವರ ಬಿಟ್ರಿ. ಮಾನಸ ಸರೋವರ ಬಿಟ್ಟು ಏನೈತಿ, ಕೈಲಾಸ ಆಗೈತಿ ಮಾನಸ ಸರೋವರ. ವೈಕುಂಠಕ್ಕೆ ಹೋದ್ರು. ಎಲ್ಲಿಗೆ? ವಾಕಿಂಗ್. ವಾಕಿಂಗ್ ಏನೈತಿ, ವಾಯು ವಿಹಾರ ಮಾಡ್ತಾ ವೈಕುಂಠಕ್ಕೆ ಹೋದ್ರು. ಅಲ್ಲಿ ಅಡ್ಡಾಡ್ತಾ ಎಲ್ಲಿ ಅಡ್ಡಾಡ್ರು? ಕ್ಷೀರ ಸಮುದ್ರ ದಂಡದ ಅಡ್ಡಾಡ್ತಾರೆ. ಹಾಲಿನ ಕಡಲು, ಸಮುದ್ರದ ಹಾಲಿದ್ರಿ ಮಹಾರಾಜ್. ಯಾಕ ಒಂದೊಂದು ದ್ವೀಪದಾಗ ಒಂದೊಂದು ಸಮುದ್ರಗಳವ. ಪಾತಾಳದಾಗಿದ್ದು ರಕ್ತದ ಸಮುದ್ರ, ಸ್ವರ್ಗದಾಗಿದ್ದು ಅಮೃತ ಸಮುದ್ರ, ಭೂಮಿ ಮೇಲಿಂದು ಉಪ್ಪಿನ ಸಮುದ್ರ. ಬೇಕಾದಂತ ಸಮುದ್ರ ನೀರು ಕೊಡರು ಉಪ್ಪು ಭೂಮಿ ಮೇಲೆ. ಆದ್ರೆ ವೈಕುಂಠದಾಗಿದ್ದು ಹಾಲಿನ ಸಮುದ್ರ. ಹಂಗ ವಾಕಿಂಗ್ ಮಾಡ್ತಾ ಪಾರ್ವತಮ್ಮನವರು ಮಾದೇವಪ್ಪನವರು ಹೋದ್ರು. ಒಂದು ದೊಡ್ಡ ಬಂಡಿಗಲ್ಲ, ಶಾಂತವಾದ ವಾತಾವರಣ, ಆಜು ಬಾಜು ಯಾರು ಏನೈತಿ ಗಲಾಟೆ ಇಲ್ಲ, ತಂಪನ ಗಾಳಿ. ಅದು ಹಾಲಿನ ಸಮುದ್ರದ ಮ್ಯಾಲ ಬಂದು ದಾಡಿ ಬರುವಂತ ಗಾಳಿ ಅಂತ ಎಷ್ಟು ಆನಂದ ಇರಬೇಕು, ಎಷ್ಟು ಸುವಾಸಿಗೆ ಇರಬೇಕು, ಎಷ್ಟು ತಂಪಿರಬೇಕು. ಆನಂದ ತಿಳ್ಕೊಂಡು ಪಾರ್ವತಮ್ಮನಲ್ಲಿ ಹೇಳ್ಯಾರ, ಸುಳ್ಳು ಅಡ್ಯಾಡಿ ಕೊಟ್ಟು ಬಡ್ಡಿ ಕಾಲಿತ್ತು ಆಡುದು ಆರಾಮ್ ಕುಂತು ಆಗ್ಲಿ. ಇಬ್ರು ಒಂದು ದೊಡ್ಡ ಬಂಡಿ ಮೇಲೆ ಕೂತು ಆನಂದವಾಗಿ ಮಾತಾಡಬೇಕು. ಮಹಾದೇವರು ಒಳ್ಳೆಯ ಖುಷಿನೇ ಇದ್ದ. ಪಾರ್ವತಮ್ಮ ಮತ್ತೆ ನೆನಪಾತು, ಹಿಂದೆ ಕೇಳ್ಕೊಂತ ಬಂದಿನಿ, ಇದ ಟೈಮ್ ಇದು ನನಗಂತಂದ್ರು. ಹೇಳಿಕೊಟ್ಟಿದ್ದೀವು. ಈಗ ಐತಿ ಮುಂದೆ ನೋಡುನು ಅನ್ಕೊಂತ ಬಂದವರು. ಈಗ ಟೈಮ್ ಬರೋಬ್ಬರ ಬಂದವ್ರ ಒಂದ್ ಮಾತು ಕೇಳ್ತಂದ್ರೆ ಏನ್ ಕೇಳಲ್ಲ, ಮಾತು ಕೇಳವ ಅಂದ್ಕೊಂಡೆ ಇಲ್ಲ. ಮತ್ತೆ ನೀವು ಎಂದಿದ್ದೇ ಕೇಳ್ಕೊಂತ ಬಂದಾರೆ, ಯುಗಗಟ್ಟಲೆ ಹೋದು ವರ್ಷಗಟ್ಟಲೆ. ಮತ್ತೆ ಹಂಗ ಹೇಳ್ತಾನೆ ಅನ್ಕೊಂತ ಬಂದ್ರಿ. ಮತ್ತೀಗ ನಾನು ಹೇಳಾಕತ್ತೀನಿ, ನೀವು ಆನಂದದಿರಿ, ನನಗೂ ಆನಂದ ಐತಿ. ಮತ್ತೆ ಈಗ ಏನೈತಿ ಒಳಗುಟ್ಟು ಏನೈತಪ್ಪ ನಿಮ್ದು? ಏನು ಬೈಗೆ ಮಾತಾಡ್ತೀರಿ? ಯಾರು ಕೂಡ ಮಾತಾಡ್ತೀರಿ? ಯಾಕಂದ್ರೆ ಈಗ ಮೊಬೈಲ್ದಾಗ ಮಾತಾಡ್ತೀವ್ರಿ, ಯಾರು ಕೂಡ ಮಾತಾಡ್ತೀವೋ ಗೊತ್ತಾಗ ಇವತ್ತು ಮಾತಾಡ್ತೀವಿ. ಅದು ನಮಗ ಗೊತ್ತು, ಅವ್ರಿಗೆ ಗೊತ್ತದ. ಯಾರು ಕೂಡ ಮಾತಾಡ್ತೀರಿ ಅಂತಂದು ಕೂಡ ಮಾದೇವ್ ಜಡ ನೋಡಿದ್ರ ಏನಿದೆ ಹೇಳೋದಿಲ್ಲ ಹಠ ಹೇಳೋದು. ಇಲ್ಲಿ ನಿಮ್ಮ ಮನಸ್ಸಿನಾಗ ಏನೈತಿ ಹೇಳೈತಿ, ಆಮೇಲೆ ಹೇಳೋದು ಅಲ್ಲಿ ಮಟ್ಟ ಹೋಗಂಗಿಲ್ಲ ಮನೆಗೆ ಅಂತಂದು ಜಡ ಬಂತು. ಹೇಳಬೇಕೇನಂತ ಹೇಳಬೇಕ. ಅದ್ರಾಗ ಅಂದ ಕೂಡ ಪಾರ್ವತಿ ಹೇಳ್ದಂಗೆ ಕೇಳು, ನಾ ಆನಂದ ಪಡು,
ನನ್ನ ಮುಖದ ಮೇಲೆ ತೇಜಸ್ಸು ಬರುದು, ಸದಾ ಅರ್ಧ ಕಣ್ಣು ಮುಚ್ಚಿ ನಾ ಹೇಳ್ಕೊತಿರ್ತಿದ್ದು. ನನ್ನ ಯಥಾದ ಆನಂದ ಪಡುವಂತಹ ವಿಷಯತಿ ಒಂದೋ ಇದು, ಒಂದು ಭಗವಂತನ ನಾಮಸ್ಮರಣೆ. ಶಿವಭವಾನಿ ಉಪದೇಶ ಅದೇನಂತಂದ್ರೆ ಮಹಾದೇವರಿಗೆ ಪಾರ್ವತಮ್ಮನವರು ಹಠ ಹಾಕಿದ ಕೂಡಲೇ ಕೇಳಾಕಬೇಕಂತೇಳಿ ಒತ್ತಾಯ ಮಾಡಿದ ಕೂಡಲೇ ಹಂಗಾರೆ ಕೇಳಬೇಕಂತೇನ ಹೇಳ್ತಾನ. ಶಿವ ಭವಾನಿ ಉಪದೇಶಿ, ಶಿವ ಮಹಾದೇವ್ ಸದಾ ಶಿವ ಅಂತ ಹೇಳ್ತಾರೆ. ಭವಾನಿ ಪಾರ್ವತಮ್ಮನವರು, ಶಿವ ಭವಾನಿ ಉಪದೇಶಿ ಏನ್ ಹೇಳಿದ್ರು? ಪ್ರಾಣ ಪ್ರಿಯೆ, ನನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಯಾಗಿದ್ದೀನಿ. ಪಾರ್ವತಮ್ಮನವ್ರಿಗೂ ಮಹಾದೇವ್ರು ಹೇಳ್ತಾರೆ ನನ್ನ ಪ್ರಾಣ ಪ್ರಿಯನಿಯಲ್ಲಿ. ಆಗ ಹೇಳ್ತಾನೆ ಕೇಳಂತ. ಶಿವ ಭವಾನಿ ಉಪದೇಶಿ ಪ್ರಾಣ ಪ್ರಿಯೇ ನಿಜ ಮಾನಸಿ ಧರಾವೆ ಧ್ಯಾಯೇ, ನಿಜ ಮಾನಸಿ ಧ್ಯಾಯೇ ಧ್ಯಾಯೇ ಪರಮಾನಂದೋ ಬಾಹೆ. ಆಗ ನಾ ಹೇಳಿದ್ದನ್ನ ನೀ ಸ್ವಚ್ಛ ಮನಸ್ಸೇ ಶುದ್ಧ ಮನಸ್ಸೇ ಮನಸ್ಸ ಹಿಡ್ಕೊಂಡೆ ಅಂದ್ರೆ ಆನಂದ ನಿನಗೂ ಸಿಗ್ತದೆ. ಪಾರ್ವತಮ್ಮನವ್ರು ಏನ್ ಹೇಳಿ ಮಾಡಿದ್ರು? ನಾ ಕೇಳುತ್ತೇನೆ ಇನ್ನು ಮುಂದೆ ಏನ್ ಹೇಳ್ತಲ್ಲ ಅದನ್ನ ನೀ ಮಾಡಿ ಅಂದ್ರೆ ಹಿಡ್ಕೊಂಡೆ ಅಂದ್ರೆ ಮನಸ್ಸಿನಾಗ ನಿನಗೆ ಶುದ್ಧ ಆನಂದ ಸಿಗ್ತದೆ. ಏಳು ಲಘು ಪಾರ್ವತಮ್ಮ ಆನಂದ ತಗೊಂಡಂತಾರ. ಏಳು ಲಘು ಏಳು ಒಂದು ಕಡೆ ರಾಮು ಸಖಾ ಹರಿ ರಾಮು ಸಖಾ ಹರಿ ರಾಮು ಸಖಾ ಇದನ್ನ ಹೇಳ್ಯಾರ. ರಾಮನಾಮ ರಾಮನಾಮೇ ಅಂತಿ ಇದನ್ನ ಸದಾಕಾಲ ತಗೋತಾನ ಅಂತ ಹೇಳಿ ಈ ಆನಂದ ನನಗೆ ಸಿಗ್ತೈತಿ. ಅದಕ್ಕೆ ಸದಾಕಾಲ ನಾನು ಗೋಟ್ ಮಾಡ್ತಾನೆ, ಸದಾಕಾಲ ಸೇವನ ಮಾಡ್ತಾನೆ ಅಂತೇಳಿ ಮಹಾದೇವರು ಪಾರ್ವತಮ್ಮನ ಮುಂದೆ ಹೇಳ್ತಾ ಇರ್ತಾರೆ. ಮತ್ತದು ಹೆಂಗೈತಿ ಏನೈತಿ ಎಲ್ಲ ಹೇಳ್ರಿ ಅಂದ್ಕೂಡ ಪುರಾಣನ ಹೇಳಾಕತ್ರ ಮಹಾದೇವರು. ಪುರಾಣನ ಹೇಳಾಕತ್ರು ಎಲ್ಲೇ ಕ್ಷೀರ ಸಿಂಧು ಪರಿಸರಿ ಶಕ್ತಿ ಜಾಕರಣ ಕುಹರಿ ಕೈ ಸಾಂಗಿ ತ್ರಿಪುರಾರಿ ಸಾಂಗೀತರೇ ಜೇ. ಮಾವದೇವರು 18ನೇ ಅಧ್ಯಾಯದೊಳಗೆ ನಿರೂಪಣೆ ಮಾಡ್ತಾ ಇದ್ದಾರೆ. ಈ ಸನ್ನಿವೇಶವನ್ನ ಮಾವದೇವರು ನಿರೂಪಣೆ ಮಾಡ್ತಾ ಇದ್ದಾರೆ. ಎಲ್ಲೇ ಕ್ಷೀರ ಸಿಂಧು ತರುವರಿ ಕ್ಷೀರ ಪರಿಸರಿ ಕ್ಷೀರ ಸಿಂಧು ಪರಿಸರಿ ಕ್ಷೀರ ಸಮುದ್ರದ ಪರಿಸರದೊಳಗ ಶಕ್ತಿ ಜಾಕರಣ ಕುಹರಿ ಪಾರ್ವತಮ್ಮನವ್ರ ಕಿವ್ಯಾಗಡ ಹೇಳಿ
ಜೇ ಸಾಂಗೆ ಶ್ರೀ ತ್ರಿಪುರಾರಿ ಮಹಾದೇವರು, 3 ಕಣ್ಣು ಹೊಂದಿದಂತ ಮಹಾದೇವರು, ತ್ರಿಪುರಾಂತಕ ರಾಕ್ಷಸನ ವಧ ಮಾಡಿದಂತವರು ತ್ರಿಪುರ ಹರಿ ಅಂತ ಹೇಳ್ತಾ ಇದ್ದಾರೆ. ಸಾಂಗೀತರೇ ಜೇ ಎಲ್ಲ ಪುರಾಣ ಹೇಳಾಕತ್ತು ಒಮ್ಮೆ ರಘು ಮುಗಿದ್ರಿ. ಹಾಗೆ ಏನಾದ ಪರಿಸ್ಥಿತಿ ಅಂತಂದ್ರೆ ಪಾರ್ವತಮ್ಮನವ್ರಿಗೆ ನಿದ್ದೆ ಬಂದ್ಬಿಡ್ತೀರಿ ನಾವು. ಯಾಕಂದ್ರ ಪುರಾಣ, ಕೀರ್ತನ, ಪ್ರವಚನ, ಭಜನಿ ಅಂದ್ರೆ ನಿದ್ದೆ ಬರೋದು ಸಹಜ ಅಂತೇಳಿ ಪರಪೂಜೆ ಗೋವಿಂದ ಅವ್ರು ಹೇಳ್ತಿದ್ರು. ಶಕ್ತಿ ಅವತಾರ, ಮಾಯಾ ಅವತಾರ ಪಾರ್ವತಮ್ಮ. ಪಾರ್ವತ ಅಂದ್ರೆ ಮಾಯಾ ಅವತಾರ. ಅದು ಸಹಜ ಬರೋ ಬರ್ತಿತ್ತು. ಅದು ಎಂತೆಂತ ಅವ್ರಿಗೆ ಬರ್ತದೆ ನೀತಿ. ಕೀರ್ತನೆ ಬಯಸತ ನಿದ್ರಾ ರಾಗವಿದೆ ಮನ ಮಾಜೆ ಪುಲರೇ ಶಿರೋಮಣಿ ನಾಮದೇವರಾಯರು ಹೇಳ್ತಾರೆ. ಕೀರ್ತನೆ ಬಯಸತ ನಿದ್ರಾಳ ನಾಗವಿರೇ ಮನ ಮಾಜೆ ಪುಲರೆ ವಿಷಯ ಸುಖ. ಕೀರ್ತನ, ಪುರಾಣ, ಪ್ರವಚನ ಹಿಂಗೆ ಇದ್ರೆ ಅಲ್ಲಿ ಏನಾಕತಿ, ಸಹಜ ನಿದ್ದೆ ಬರ್ತದೆ. ಮತ್ತು ಮನಸ್ಸು ಹೇಗೆ ಹೊಡಕತ್ರಿ, ಮನೆ ಕಡೆ ಹೋಗತಿ, ಅಂಗಡಿ ಕಡೆ ಹೋಗತಿ, ಹೊಲದ ಕಡೆ ಹೋಗತಿ, ವಿಷಯ ಸುಖದ ಬೆನ್ನ ಹತ್ತಿ ಹಂಗ ಹೋಗದ ಮನಸ್ಸು. ಆ ಮನುಷ್ಯ ಈಗ ಕುಂತಿರ್ತಾನೆ ಕೀರ್ತನದಾಗ ತುಗುಳಿಸಿ ಬರ್ತಾನೆ, ಅವ್ರ ಮನಸ್ಸ ಅಲ್ಲಿ ಹೋಗಿರ್ತಾನೆ. ಇದು ಪಾರ್ವತಮ್ಮನವ್ರಿಗೂ ಆತ್ರಿ ಮಹಾರಾಜ ನಿದ್ದೆ ಬಂದ್ಬಿಟ್ಟು. ಯಾಕೆ ಪರಪೂಜೆ ಗೋವಿಂದ ಅವ್ರು ಹೇಳ್ತಿದ್ರು, ಯಾಕೆ ನಿದ್ದೆ ಬರ್ತದ್ರಪ್ಪ ಕೀರ್ತನದಾಗ ಅಂತಂದ್ರೆ, ನಿದ್ರಾದೇವಿಗೆ ಆಶೀರ್ವಾದ ರಾಮಪ್ರಭುವಿನಿಂದ ಆಗಿತ್ತು. ರಾಮಪ್ರಭು ನಿದ್ರಾದೇವಿಗೆ ಆಶೀರ್ವಾದ ಮಾಡ್ಯಾರ. ಯಾವಾಗಲೇ ಕುಂಭಕರ್ಣ ಸತ್ತ ಕೂಡಲೇ ಅವನು ಹೇಳ್ತಿದ್ದಂತ ಧರ್ಮಪತ್ತಿದ್ದಂತ ನಿದ್ರಾದೇವಿ ಬಂದು ಶ್ರೀ ರಾಮಪ್ರಭುವಿನ ಕಾಲ್ಗಪ್ಪ ಹಿಡ್ಕೊಂಡ್ಬಿಟ್ಲು, ರಾಮನ ಪಾದ ಹಿಡ್ಕೊಂಡ್ಬಿಟ್ಲು. ಶರಣ ಬಂದವರಿಗೆ ರಕ್ಷಣಾ ಮಾಡುವುದು ರಾಮನ ಧರ್ಮ. ಶರಣಾಂಗತ ವಜ್ರ ಪಂಜರ ಅಭಯದಾನಾತು ಉದಾರ ಸಕಲ ದೇವ ಅಗೋಚರ ಕೂಸಿ ಅವಿಕಾರ ಅವಿನಾಶ ಮಾಡ್ತಾ ಇದ್ದಾರೆ. ಯಾಕೆ ಯಾರು ನನ್ನ ಶರಣ ಬರ್ತಾ ಇದ್ದರು, ದೂರಬದ ಹೋಳಿ ಅನನ್ಯ ಶರಣ ಯಾಕೆ ನಿವಾರಿಣಿ ಜನ್ಮ ಮರಣ ಯಾವಾಗಿ ಶರಣಾಂಗತ ಶರಣ್ಯ ನೀಚಿ ಏಕು ಮೌಲ್ಯ ಹೇಳ್ತಾರೆ. ಅದಕ್ಕೆ ರಾಮಪ್ರಭು ಶರಣ ಬಂದೈತಿ, ಪಾದ ಹಿಡ್ಕೊಂಡು ಕೂಡಲೇ ಯಾಕೆ ಅಳಾಕತ್ತಿ, ಯಾಕೆ ಏನ್ ತ್ರಾಸ ಆಗೈತಿ, ಇಲ್ಲ ನನಗೆ ರಕ್ಷಣಾ ಕೊಡಬೇಕು, ನನಗೆ ಆಶ್ರಯ ಕೊಡಬೇಕು,
ಈಗ ಯಾರು ನೀವು ಏನಾಗೈತಿ ನಿನ್ನ ಆಶ್ರಯಕ್ಕೆ ಏನು ಧಕ್ಕೆ ಆಗೈತಿ ಹೇಳು, ನಿಮ್ಮಿಂದ ಧಕ್ಕೆ ಆಗೈತಿ ಅಂತಂದ. ರಾಮಪ್ರಭು ನಿಮ್ಮಿಂದ ನನ್ನ ಆಶ್ರಯ ಹೋಗೈತಿತ್ತ, ನನ್ನ ಮಂಗಲ ಸೂತ್ರ ಕಿತ್ತು ಹೋಗೈತಿ, ನಾ ಎಲ್ಲಿ ಆಶ್ರಯ ಪಡೀನಿ, ಯಾರು ನನ್ನ ಸೋಲುತ್ತಾರು ಅಂತೇಳಿ ಓದ್ತಾಳಕತ್ತು. ಅದ ಸನ್ನಿವೇಶ ಬಹಳ ಮೊದಲು ಐತಿ, ಆದ್ರೆ ಈಗ ತಾಗೋದು ಇರ್ಲಿ. ಯಾಕಂತಂದ್ರೆ ಈಗ ರೋದನ ಮಾಡಿದ ಕೂಡ ಹೇಳುವ ಹೇಳು, ಇಲ್ಲಿ ಆಶ್ರಯ ಬೇಕಲ್ಲ, ಇಲ್ಲ ನಾನು ಯಾರು ಮಾತಾಡ್ತಾರೆ ನಿತ್ಯ ಕೂಡ ಹೋದತ್ತಾಗಿ ಎಲ್ಲರೂ ಹೊರಗೆ ಹಾಕ್ತಾರು. ಮತ್ತು ನನಗೆ ಆಶ್ರಯ ಕೊಡೋರು ಯಾರು, ಎಲ್ಲಿ ವಾಸಬೇಕು ಎಂದ್ಕೊಳ್ಳೆ, ನಿನಗೆ ಆಶ್ರಯ ಬೇಕಲ್ಲ, ನನಗೆ ಶರಣ ಬಂದಿಯಲ್ಲ, ನಾನು ಏನು ನಕ್ಕಿ ಆಶ್ರಯ ಕೊಡ್ತೇನೆ. ಎಲ್ಲಿ ಕೊಡ್ತೀನಿ? ಎಲ್ಲಿ ನಾನು ಕೀರ್ತನ, ಎಲ್ಲಿ ನನ್ನ ಪುರಾಣ, ಎಲ್ಲಿ ನನ್ನ ಪ್ರವಚನ ಐತೋ ಅಲ್ಲಿ ಬಂದು ಬಿಡಿರಿ ಅಂತ. ಹಿಂಗಾಗಿ ನಿದ್ರಾದೇವಿ ಕೀರ್ತನ ಬಂದ ನಿದ್ದೆ ಹಚ್ಚಿದ. ಯಾಕಂದ್ರೆ ಆಶ್ರಯ ಬೇಡುವುದು ಒಂದು ಜನ್ಮೇಜಯ ಪರೀಕ್ಷಿತ ಮಹಾರಾಜನು ಬೇಡಿದ. ಪರೀಕ್ಷಿತ ಮಹಾರಾಜನು ಆಶ್ರಯ ಬೇಡಿದ. ಕಲಿ ಎಲ್ಲೇ ಕಲಿ ಕೇಳಿದ, ನಾ ದರಿದ್ರಾಗೇನಿ, ನಿನ್ನ ರಾಜ್ಯಾಗ ನನ್ನ ಆಟ ನಡೆಯುವುದಿಲ್ಲ, ನಾ ಎಲ್ಲಿ ಉಪಯೋಗ ಮಾಡಲಿ, ಎಲ್ಲಿ ಹಿಡ್ಕೊಳ್ಳಿ, ಹೆಂಗನ ಸಂರಕ್ಷಣೆ ಆಗಲಿ ಅಂದ್ಕೊಂಡೆ. ನನ್ನ ರಾಜ್ಯದೊಳಗೆ ಯಾರೂ ಭಿಕಾರಿಯಾಗಿ ಬಿದ್ದಿಲ್ಲ. ಈ ಕಲಿ ಹೇಳ್ತಾ ಇದ್ದಾನ ಪರೀಕ್ಷಿತ ಮಹಾರಾಜ, ಇಲ್ಲಿ ಬಂದಿಯಾದ್ರೆ ನಿನಗೆ ಆಶ್ರಯ ಕೊಡತ್ತಲ್ಲ, ಎಲ್ಲಿ ಕೊಡ್ತಿದ್ರು ಇಷ್ಟೊಂದು ಕೂಡ ಸಾಕ. ಮೊದಲ ಕಲಿ ಸ್ವಲ್ಪ ಚಿಕ್ಕರು ಸಾಕ, ರಂಗೋಲಿ ಬಿಡಕ್ ಹೋಗವಂತ, ಸ್ವಲ್ಪ ಚಿಕ್ಕರು ಸಾಕ, ಎಲ್ಲಿ ಕೊಡ್ತೀವಿ ಲಘು ಲಘು ಲಘು. ಒಂದು ಗುಡ್ಡೆ ವಿದ್ಯಾದೊಳಗೆ ಹೋಗಂಗಿಲ್ಲ, ಶಸ್ತ್ರಾಸ್ತ್ರದೊಳಗೆ ಹೋಗಂಗಿಲ್ಲ, ಸಂಪತ್ತಿನೊಳಗೆ ಹೋಗಂಗಿಲ್ಲ, ಮತ್ತೆ ಎಲ್ಲಿ ಬರಬೇಕು ಒಂದರ ಸ್ಥಾನ ಕೊಡ, ಮತ್ತೆ ಅಲ್ಲಿ ಬರುವಂಗಿಲ್ಲ, ಇಲ್ಲಿ ಬರುವಂಗಿಲ್ಲ, ಮತ್ತೆ ನಾ ಎಲ್ಲಿ ಹೋದಂತ ಕಡಿ ಪರೀಕ್ಷಿತ ಮಾಡಾಗ ಬಂಗಾರದಾಗ ಎಲ್ಲಿ ಅಂತಂದ್ಬಿಟ್ಟ, ತಪ್ಪೇ ಬಿಟ್ಟ, ತಪ್ಪೇ ಹೋತ ಬಂಗಾರದಾಗ ತಥಾಸ್ತು ಅಂದ್ಬಿಟ್ಟ ಪರೀಕ್ಷಿತ ಮಹಾರಾಜ. ಬಂಗಾರ ಅವ್ನ ಕಿರೀಟ ಬಂಗಾರ, ಅವ್ನ ಕಿರೀಟ ಬಂಗಾರ ಮಕ್ಕೊಂಡ ಬಿಟ್ಟ, ಅದ್ರಾಗ ಹೊಕ್ಕೊಂಡು ಬಿಟ್ಟ. ಮುಂದೆ ಏನೇನು ಆಟ ಆಡಿದ ಬಹಳ ಪುರಾಣ್ರಿ ಗೊತ್ತೈತಿ. ಪರೀಕ್ಷಿತ ಮಹಾರಾಜಂದು 7 ದಿನ ಐತಿ, ಸಾವು ಹೋಗ್ಬೇಕಾಯ್ತು. ಅವ್ನ ಬುದ್ಧಿನ ಭ್ರಷ್ಟ ಆಗಿಬಿಡ್ತು. ಶಮಿಕ ಋಷಿ ಹೋಗಿ ಕೊಳ್ಳಾಗ ಹೋಗಿದ್ದೆ, ಸಾಥ ಹಾಕಿದ, ಕೆಟ್ಟ ಕೆಲಸ ಮಾಡಿದ್ ಯಾರು? ಶನಿ. ಯಾಕ ಆಶ್ರಯ ಕೊಟ್ಟ ಅಂತೇಳಿ. ಈಗ ಹಿಂಗಾಗಿದ್ರ, ಈಗ ಈ ನಿಧಿಗೆ ಆಶ್ರಯ ಕೊಟ್ಟವರು ಈ ರಾಮ ಪ್ರಭು ಪರಮಾತ್ಮ. ಅದಕ್ಕೆ ಅವನ ಕೀರ್ತನದಾಗ ಅವನ ಭಜನೆಯಾಗ ಬರುವಂತ ಚಾಳಿ ಅದಕ್ಕೆ ಇವತ್ತಿನ ಪಾರ್ವತಮ್ಮನವ್ರಿಗೂ ನಿದ್ದೆ ಬಂದ ಬಿಡ್ತಾರೆ. ಅಲ್ಲೇ ತುಗುಡು ಸಾಕತ್ತು ಹಂಗ ಬರಿಕಿನ ಹೊಡ್ಯಾಕ ತುಗುಡಿಸುವಂತ ಮಹಾದೇವ್ರು ತೊಡಿ ಮೇಲೆ ತೆಲಿ ಇಟ್ಟು ಬರಿಕಿನ ಹೊಡ್ಯಾಕತ್ತು. ಇವು ಮಹಾದೇವ್ ಹಂಗ ಹೇಳಿದೆ ಕಣ್ಣು ಮುಚ್ಚಿ ಹೇಳ್ತಿ ಹೇಳ್ಕೊಂತ ಹೋದ. ಕಡಿ ಕೇಳ್ತಿ ಎಲ್ಲ ಕೀರ್ತನ ಪುರಾಣ ಎಲ್ಲ ತತ್ವಗುಣ ಮುಗಿದ ಮ್ಯಾಲ ರೀತಿ ಕೇಳಿದಿಲ್ಲೋ ಪಾರ್ವತಿ ಅಂತಂದ. ನಾ ಇಲ್ಲಿ ಮಟ್ಟ ಹೇಳಿದ್ದಿ ಕೇಳಿದ್ದಿಲ್ಲೋ ಅಂತ ಹೇಳಿ ಆಕಿ ಇನ್ನ ಗೊಡಕೆ ನೋಡ್ಯಾಕರ್ತಾಳು. ಅಂತ ಯಾವ್ದಂತೆ ಮೀನಂತೇಳಿ. ಆ ಕ್ಷೀರ ಸಮುದ್ರದೊಳಗೆ ಇದ್ದಂತ ಮೀನ್ ಹೇಳ್ತಂದ್ರ ಕೇಳೇನ್ರಿ ಊರಿ ಅಂತಂದು ಮಹಾದೇವ್ರ ವಿಚಿತ್ರ. ಪಾರ್ವತಮ್ಮಂತೂ ಮಾತಾಡಕತ್ತಾ ಇಲ್ಲ, ನಿಂತಿನ ಹೊಡ್ಯಾಕ ಬೈಕಿನ ಹೊಡ್ಯಾಕತ್ತಾಳ. ಇನ್ನು ಮೀನ್ ಹೇಳ್ತದಲ್ಲ ಸಮುದ್ರದಾಗ, ಕ್ಷೀರ ಸಮುದ್ರದಾಗ ಮೀನ್ ಹೇಳ್ತಲ್ಲ, ನಾ ಕೇಳಿ ಏನ್ ಕೇಳಿ ನೀ ಹೇಳಿದ್ದೆಲ್ಲ ಕೇಳೇನು. ಹಾಗಾದ್ರೆ ಈ ಭಕ್ತಿ ಪಾರ್ವತಮ್ಮನವ್ರಿಗೆ ಸಿಗಲಿಲ್ಲ, ಮೀನಿಗೆ ಸಿಕ್ತು. ಮೀನ್ ಯಾರಿಗೆ? ಮಚ್ಚೇಂದ್ರನಾಥ. ಅಲ್ಲಿಂದ ಭಕ್ತಿ ಸಂಪ್ರದಾಯ ಪ್ರಾರಂಭ ಆಯ್ತು. ಇಂಥ ಭಾರತ ಗಡಿಗೆ ರೀತಿ ಎತ್ತರ ಆದ ಮೇಲೆ ಪಾರ್ವತಮ್ಮ ಕೇಳ್ತಾರೆ, ಇಂಥದ್ದೆಲ್ಲ ಹೇಳಿದ ನೀವು ರಾಮನ ಜೊತೆ ಹೇಳಿದ್ರಿ, ರಾಮನ ನಾಮಸ್ಮರಣೆ ಈ ರೀತಿ ನಾ ಸದಾಕಾಲ ಏನ್ ತಗೋತೀನಿ, ಯಾವ ನಾಮಸ್ಮರಣೆ ತಗೋತೀನಿ ಅದನ್ನ ಹೇಳಿನಿ ಅಂದ್ಕೊಂಡೆ. ಪಾರ್ವತಮ್ಮ ಸಿಟ್ಟು ಬಂತು. ಅಲ್ರಿ ನೀವೇನ್ ಕಡಿಮೆ ಇದ್ರಿ, ನೀವು ಆ ರಾಮನ್ ಯಾಕೆ ತಗೋಬೇಕು? ಪಾರ್ವತಮ್ಮ ಅಂತಾರ, ನೀವು ರಾಮ ಸಾಮಾನ್ಯ ಮಹಾದೇವ್ರ ಜಂಬು ಕೈಲಾಸಿ
ಅಲ್ರಿ ರಾಮನ ನಾಮ ಮಾಡಿ ನೀವು ತಗೋತಿರ್ತೀರಿ ಮತ್ತೆ ನೀವೆಲ್ಲ ಕಡಿದಿರಿ ನೀವೇನು ಅವ್ರಿಗಿಂತ ಕಡಿದಿರಿಲ್ಲ ಅಂತ ಅಂದ್ಕೊಂಡೆ ಅದನ್ನ ತುಕ್ಕೋಬ್ರ ಹೇಳ್ತಾ ಇದ್ದಾರೆ ಸಾಮಾನ್ಯ ಅಲ್ರಿ ಮಹಾದೇವ ಯಾವುದು ಶಂಭು ಕೈಲಾಸಿತ ರಾಜ ಅಲ್ಲ ಕೈಲಾಸದ ರಾಜ ನೀವು ಮತ್ತೆ ನೀವು ರಾಮನ ಹೆಸರು ತಗೋತೀರಿ ಅಂದ್ಬಿಟ್ಟೆ ರಾಜ ಅಂತೇಳಿ ತುಕೋಬ್ರಾಯ ವರ್ಣನೆ ಮಾಡಿ ನಾಥರಾಗಿ ಏನು ವರ್ಣನೆ ಮಾಡಿದಾರು ಚಕ್ರವರ್ತಿ ಅಂತಾರೆ
ಅವ್ರೇನಂದ್ರು ಚಕ್ರವರ್ತಿ ಅಂತಂದ್ರು. ಶಿವ ಗೋಳ ಚಕ್ರವರ್ತಿ ಚಾಚಿ ಪಾಯ ಮಾತೆ ಚಿತ್ತಿ ಅವ್ರ ಕಮ್ಮದಲ್ಲಿ ನಾವು ಏನಂದ್ರಿ ಸೀತಾದೇವ ಗೋಳ ಮಹಾದೇವರಿಗೆ ರಾಜ ಅಂದ್ರು. ನಾ ರಾಜನಪ್ಪ ಚಕ್ರವರ್ತಿ ಅಂತ ಹೇಳಿ ನಾ ಮಹಾರಾಜ ಹೇಳಿದ್ರು. ನಾಮದೇವರಾಜ ಹೇಳಿದ್ರು ಏನು ಮಹಾರಾಜ ದೇವರ ಅಂತಂದ್ರು. ಎಲ್ಲಿಯ ದೇವರು? ಕೈಲಾಸಿತ ದೇವ. ಕೈಲಾಸಿತ ದೇವ ಓಡಾದಾನ ಖರೆ, ಚಕ್ರವರ್ತಿ ಅದಾನ ಖರೆ. ಆದ್ರೆ ಇವ್ ದೇವರ ದೇವ, ಮಹಾದೇವ್ ಅಂತ. ಮಹಾದೇವ್ ಅದಕ್ಕೆ ಪಾರ್ವತಮ್ಮನವಲ್ಲಿ ಅಲ್ರಿ ನಿಮ್ಮ ನಾಮಸ್ಮರಣೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅಲ್ಲ ಓಂ ನಮಃ ಶಿವಾಯ ಒಂದು ಸಾಕ. ಭವ ಭಯ ಅನ್ನೋದೈತಿ ಮುರಿದು ಹೊಕ್ಕತಿ, ಅವಾಗಿಲ್ಲ ಇಲ್ಲ. ನಾಯಿ ಭವ ಭಯ ತುಜಿಯ ನಾಳೆ ಅಲ್ರಿ ಮಹಾದೇವ್ರ ನಿಮ್ಮ ನಾಮಸ್ಮರಣೆ ತಗೊಂಡ್ರ ಏನ್ ಬೇಕಾದಾಕತಿ. ಓಂ ನಮಃ ಶಿವಾಯ, ಹರ ಹರ ಮಹಾದೇವ, ನಾಯಿ ಭವ ಭಯ ತುಜಿಯ ನಾಮೇ. ನಾಮದೇವ್ರ ವರ್ಣನೆ ಮಾಡ್ತಾರೆ. ಮತ್ತ ಅಂತವಾಗೆ ನೀವು ರಾಮ ತೋರಿಸಿಲ್ಲ ದಿಗಲ್ ಬಡಿದ್ರಿ ಮಹಾದೇವ್ರಿಗೆ. ಏನ್ ಹೇಳ್ಬೇಕಂತ ಅವ್ರಿಗೆ
ಹೇಳಿದ್ರು. ಒಂದು ದೊಡ್ಡ ಡಾಕ್ಟರ್, ಅವಂಗ ರೋಗ ಬಂತು. ಡಾಕ್ಟರ್ಗೆ ರೋಗ ಬಂತಂದ್ರೆ ಆಪರೇಷನ್ ಮಾಡ್ಬೇಕ. ಯಾರು ಮಾಡ್ತಾರೆ? ಯಾರು ಮಾಡ್ಕೋಬೇಕು? ಅವ ಮಾಡ್ಕೊಳಕ್ ಬರ್ತೈತಿ, ಅವಾಗ ಮಾಡ್ಕೊಳಕ್ ಬರ್ತೈತಿ. ಬೇಕಂತ ದೊಡ್ಡ ಡಾಕ್ಟರ್ ದಿನ 10 ಆಪರೇಷನ್ ಮಾಡ್ತಾನವ. ಅವದ ಆಪರೇಷನ್ ಇತ್ತು, ಬೇರೆ ಡಾಕ್ಟರ್ ಕಡೆ ಹೋಗ್ಬೇಕಾಗ್ತೈತಿ. ಆ ಡಾಕ್ಟರ್ ಹೇಗಿರ್ಬೇಕು? BHMS ಇದು ನಡೆದಿಲ್ಲ, MD MRCS ಅಂತ ಡಾಕ್ಟರ್ ಕಡೆ ಹೋಗ್ಬೇಕಾಗತಿ. ಪಾರ್ವತಿ, ನನಗೂ ರೋಗ ಆಗಿತ್ತು. ನಿಮ್ಗೆ ಅಂತ ರೋಗ ರೀ ಅಂತಂದ್ರೆ ಪಾರ್ವತಿ ಕೇಳ್ತಾರೆ, ನಿಮಗೆ ಅಂತ ರೋಗ. ಬೇರೆ ಡಾಕ್ಟರ್ ಕಡೆ ಹೋಗ್ಬೇಕಾದ್ರೆ ನಿಮಗೆ ಅಂತ ರೋಗ? ವಿಷ ಕೊಡೋದೇನೆ. ಮಹಾದೇವ್ ಹೇಳ್ತಾರ, ಭಾರತನ ವಿಷ ಹಾಕ್ಬಿಡಿದೀನ. ಯಾಕೆ ಅಂತವ್ದೇನು ಬಂದಿತ್ತು ನಿಮಗೆ? ಅರ್ಥ ವಿಷ ಹಾಕ್ಬಿಡಿದೀನಿ. ಆ ಹಿಂದಿನ ವೃತ್ತಾಂತವನ್ನ ಮಹಾದೇವರು ಹೇಳ್ತಾರೆ. ಯಾವ ವೃತ್ತಾಂತ? ಕ್ಷೀರ ಮಥನ. ಕ್ಷೀರ ಸಮುದ್ರ ಕಡಿಯುವಾಗ ಅದು ಯಾಕೆ ಕಡಿಯಾಕತ್ತು, ಹೆಂಗತ್ತು, ಬಹಳ ಕಟ್ಟಿಐತಿ. ಈಗ ನಮಗೆ ಟೈಮ್ ಅಂತಿ, ಇನ್ನೊಂದು 40 ವರ್ಷ ಅದಕ್ಕೆ ಐತಿ. ಕ್ಷೀರ ಸಮುದ್ರದೊಳಗ ಶ್ರೇಷ್ಠವಾದಂತಹ ವಸ್ತುಗಳು ಹೊಂಟು ಕಡಿಯಾಕತ್ರು. ಹಂಗ ಮೊಸರು ಕಳೆದ ಕೂಡ ಬೆಣ್ಣಿನೂ ಬರ್ತತಿ, ಅದು ಕೂಡ ಚಟ್ ಅಂತ ಇರ್ತದೆ. ಚಟ್ ಅಂತ ಹೇಳಿ ಅದ್ರ ಕೂಡ ಮಜ್ಜಿಗೆ ತಳದಾಗ ಹಿಂಗ ಕ್ಷೀರ ಸಮುದ್ರ ಅಂತ ಕಡಿಯುವಾಗ ಏನೈತಿ? ಶ್ರೇಷ್ಠವಾದಂತಹದ್ದು. ಕ್ಷೀರ ಸಿಂಧು ಹೀದು ಹೀರ ಚತುರ್ದಶೆ ರತ್ನೆ ಭೈರ. ಮಾವೇ ನಿರೂಪಣೆ ಮಾಡ್ತಾರೆ. 14 ತರದ ರತ್ನಗಳಂದ್ರ ಶ್ರೇಷ್ಠ ವಸ್ತುಗಳು ಅನುಪನ ಆದವು ಕ್ಷೀರ ಸಮುದ್ರದವರು. ಇವರು ಅಮೃತ ಸಲುವಾಗಿ ಕಡಿಯಾಕ ಹಚ್ಚಿದ್ರು. ಅದ್ರೊಳಗ ಐರಾವತ್ ಬಂತು. ಐರಾವತ್ ಬಂದ ಕೊಡೆ ಇಂದ್ರಂದ ಕಾಮಧೇನು ಕಲ್ಪವೃಕ್ಷ ಬಂದು ಋಷಿ ಮುನಿ ಸಿದ್ಧರು ಕಾಮದೇವತೆ ಇಲ್ಲ. ನಮ್ಗೆ ಯಾವಾಗ ಯಾತ್ರಿಕರು ಬರ್ತಾವೋ, ಯಾವಾಗ ವಿದ್ಯಾರ್ಥಿಗಳು ಹೊಸ ಬರ್ತಾವೋ, ಅವ್ರಿಗೆ ನೀಡಾಕ ಉಣ್ಣಾಕ ಐತಿ ಕಾಮಧೇನು ಕೊಟ್ಟು ಬಿಟ್ರೆ ನಮ್ಗೆ ಐತಿ ಆಹಾರ ಪೂರ್ಣ ಹೋಗ್ಬಿಡಾಕೈತಿ. ನಮ್ ಕಾಮಧೇನು ಕೂಡ್ರಿ ಅಂತ ಹಿಂಗ ನಾನಾ ರೀತಿ ನದಿಗಳು ಒಂದು ಕಟ್ಟಲ್ಲ. ಲಕ್ಷ್ಮೀನ ಬಂದ್ಬಿಟ್ಟಂದ್ರ ಆ ಕ್ಷೀರ ಸಮುದ್ರದೊಳಗೆ ಲಕ್ಷ್ಮೀ ಹುಟ್ಟಿದ ಕೂಡಲೇ ಇವನ್ ಕಣ್ಣ ಬೆಳಗಾದ, ಕಣ್ಣ ಬೆಳಗಾದ. ಅವಂದ ನೋಡಾಕ ಚಂದ, ನನಗೆ ಇಲ್ಲ ಭಗವಂತ ಲಕ್ಷ್ಮೀ ನನಗಿರ್ಲಿ. ಹಿಂಗೆ ಉಚ್ಚೈಶ್ವರ ಅಂತ ಹೇಳ್ತಾ ಇದ್ದಾರೆ. ಇದು ಲೆಕ್ಕ ಬಿಟ್ಟು ನೋಡಿದ್ರಿ ಏನು ಹಿಡಿದು ಹೇಳಾಕ್ ಬರೋದ, ರಾಕ್ಷಸರ ಪಟ್ಟಿದೆ. ಹಿಂಗೆ ನಾನಾ ರೀತಿ ವಸ್ತು ಬಂದು ಕಡಿಕೆ ಏನು ಬಂತಂದ್ರೆ ವಿಷ ಬಂತು. ಕಾಳಕೂಟ ವಿಷ ಬಂತು. ವಿಷ ಬಂದ ಕೂಡಲೇ ಏನೈತಿ? ರಾಕ್ಷಸ ತಗೊಂಡು ಅಯ್ಯಪ್ಪ ಅದು ನಾಥ ತಗೊಂಡ ಸತ್ಯವ ನಮ್ಮ ಬರೀ ಅದ್ರ ಬಗೆ ಏನೈತಿ? ನಾಥ ಅದರಿಂದ ಸಹಾಯಕತ್ತೇವಿ, ನಮ್ಗೆ ಬ್ಯಾಡ ಅಂತಂದ್ರು. ಇನ್ನು ದೇವ್ರು ಕೊಡು ಅಂತಂದ್ರೆ ಅದು ಅವ್ರು ಯಾಕೆ ತಗೋತಾವಿ? ತಮ್ಮಂದ ಹೊಡ್ಯಾರ ಮತ್ತೆ ಇದನ್ನ ಯಾಕೆ ತಗೋತಾನ ನಾವು ನೋಡಿಲ್ಲ. ಇನ್ನು ಬುಟ್ಟಿ ಐತಿ, ಬಿಟ್ಟಿ ಒಗದಿ ಇಡೀ ಭೂಖಂಡಗಳೆಲ್ಲ ನಾಥ ದುಡ್ಡು ಹೋಗ್ತೈತೆ. ಬರೀ ಭೂಮಿ ಇರ್ತಲ್ಲ 3 ಲೋಕ ಸುಟ್ಟಕ್ಕಾವ ಅಂತ ಹೇಳ್ತದ ಪುರಾಣ. 3 ಲೋಕ ಎಲ್ಲ ಸುಟ್ಟಕ್ಕಾವ. ಇದು ತಗೊಂಡ ಎಲ್ಲ ಬಂದು ಮಬ್ಬಂದ್ರೆ ಬೋಳಾಶಂಕರ್ ಒಬ್ಬ ಮಬ್ಬದ ಎಲ್ಲಾರು ಬೇಕಿಲ್ಲದಾರ. ನಮ್ಮ ಮಹಾದೇವ್ ಒಬ್ಬ ಮಬ್ಬದಾಳು, ಅವಾಗ ಕುಡಿಸಿಬಿಟ್ಟು ಹುರುಪು ಹಾಕಿ ಅಂತೇಳಿ ಹರ ಮಹಾದೇವ್ ಹರ ಮಹಾದೇವ್ ಅಂತೇಳಿ ಎಬಿಸಿ ಹುರುಪು ಹಾಕಿ ಬಿಟ್ರು. ನಮ್ಮ ಮಹಾದೇವ್ ಎಲ್ಲಾರು ಬಂದ ಯಾಕೆ ಹೋಗಿ ಎಲ್ಲಾರು ಎಲ್ಲಾರು ಒಂದು ತಗೊಂಡು ನಿನ್ನ ತಾಯಿ ಬರ್ಬಿಟ್ಟಿದೆ ಅಂತ ಏನದು ವಿಷಯ? ಅದೇ ದೊಡ್ಡ ನಾವು ತಗೊಂಡ ಹುರುಪು ಬಂದಿರ್ತಾವ. ಎಲ್ಲ ಹುರುಪು ಹಾಕಿದ್ರು, ಅವ ಹಾಕಿದ್ರು, ಹುರುಪು ಬಂದಿದ್ದು ತಗೊಂಡು ಅವ್ರು ಕುಡಿದು ಬಿಟ್ಟು ಗಡ 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 ಕಟ್ಟು ಸುಡಾಕತ್ತು. ಶಂಭುನೇ ಕೇಳಿಲೆ ಹಳ Oh,
ಬಂತು, ವಿಷ ಕಾಳಕೂಟ ವಿಷ ಅಂತ ಹೇಳ್ತಾ ಇದ್ದಾರೆ ಪುರಾಣದಾಗ. ಅದು ಬಂದು ಮಹಾದೇವ್ರ ಎತ್ತಿ ಹುರುಪಿ ಅಂತ ಎಲ್ಲಾರು ಹುರುಪಿ ಹಾಕಿರು, ಮರ ಕುಡಿದು ಬಿಟ್ಟ. ಶಂಭುನೇ ಹಿಡಿದೆ ಹಲಾಹಲ. ಪರಿಣಾಮ ಏನಾಯ್ತು? ಗಂಟು ಸುಡಾಕತ್ತಿ ಗಂಟು ಸುಡಾಕತ್ತಿ, ಇನ್ನು ಉಗುಳ್ಬೇಕಂತಾನ. ಈ ಬ್ರಹ್ಮಾಂಡ ಸುಡ್ಕತ್ತಿ, ದೊಡ್ಡ ಮುಂಗಿನ ಏನಾಗತ್ತಿ, ಪಿಂಡಾಂಡ ಹೆಂಗ್ ಮಾಡುದು ಇದಕ್ಕೆ ವಿಚಾರ ಮಾಡಿದ. ಮೈಯೆಲ್ಲ ಕಾದು ಶ್ರೀಶ್ರೀ ಕಾದು ಕೆಂಪಾಗಿತ್ತು. ಏನ್ ಮಾಡಿದ? ನೆನಪಾತು, ಏ ಗಂಗಾ ಅಂದ್ಬಿಟ್ಟ ಮ್ಯಾಲಿಂದ. ಗಂಗಾ ನಿಟ್ಕೊಂಡ ಮ್ಯಾಲ ಕೆಲಸ ಮಹಾರಾಜ ವಿಚಾರ ಮಾಡಿದ. ಮತ್ತೆ ಹೆಂಗಿಲ್ಲ ಗಂಗಾ ನಿಟ್ಕೊಂಡು ತಂಪಾಗತ್ತ ಶರೀರ, ಕಾವು ಬರಾಕತ್ತೈತಿ. ಮತ್ತೆ ಹೆಂಗ್ ಮಾಡುದು? ಏ ಚಂದಪ್ಪ ತಂಪ ಹತ್ಮ ಬಂದ. ಅದಕ್ಕೂ ಕೆಲಸ ಆಗಲಿ ಮಹಾರಾಜ. ಹಾವು ಹಂಟಿ ಕೂತ್ಕೊಂಡಂತ ಅಷ್ಟ ತಗೊಂಡಂತೆ ಹಾವು ತಂಪ್ರಿ ಯಾಕಂದ್ರೆ ಹಾವು ಅಂದ್ರೆ ತಂಪ ಅಂತ ಹೇಳ್ತಾರೆ, ಗೊತ್ತೈತೆ. ಹಾವ ತಂಪ ಅದು ತೋಣ ಕುತ್ತಿಗೆ ಸುತ್ಕೊಂಡು ಬಿಟ್ಟ, ತಂಪಾಗಲಿಲ್ಲ. ಅದಕ್ಕೆ ಮುಂದಿನ ಹಿಡಿದು ಬರ್ತದೆ, ಕರೆದು ಮುಂದಿನ ಹಿಡಿಯುವ ಶೀತಳ ಚಂದನ ಹುಡಿ ಬರತ್ತೆ, ಸುಂದರ ಅವ ಮತ್ತೆ ಅವರು ಗಂಗೋದಕ ಅವನಿಗೆ ಇದು ಐತಿ ವಿಶೇಷ. ಯಾಕಂದ್ರೆ ಹಾವು ಸುತ್ತಕೊಂಡ ಕೆಲಸ ಆಗಲಿಲ್ಲ, ಗಂಗಾ ತೆರಿ ಮೇಲೆ ಇಟ್ಕೊಂಡ ಕೆಲಸ ಆಗಲಿಲ್ಲ, ಚಂದಪ್ಪ ತಂಪ ಅದನ್ನ ಇಟ್ಕೊಂಡ ಅದು ಕೆಲಸ ಆಗಿಲ್ಲ. ಇನ್ನು ಏನಪ್ಪ ಮಾಡುದು? ಎಲ್ಲಾ ದೇವರ ಹೆಸರು ತಗೊಂಡು ಅವನು ಸಣ್ಣ ದೊಡ್ಡ ಸಂಗ್ರ್ಯಾನು ಮುರ್ಯಾನು ಬೆಂಟ್ಯಾನು ಎಲ್ಲ ಹೆಸರಿಸ್ಕೊಂಡ, ಯಾವ ಕೆಲಸ ಆಗಿಲ್ಲ. ಕಡಿಗೆ ರೀತಿ ಶ್ರೀರಾಮ ಶ್ರೀರಾಮ ಹರಿ ಹರಿ ಮಂತ್ರ ಶಿವಾಚ. ಶಿವ ಅಂದ್ರೆ ಸದಾಶಿವ, ಮಹಾದೇವ್, ಪರಮೇಶ್ವರ ಅಂತೀವಿ, ಶಂಕರ್ ಅಂತೀವಿ. ಇವನ ಮಂತ್ರ ಯಾವ್ದಪ್ಪ? ಆಗಲ ಮಂತ್ರ. ಇವನ ಮಂತ್ರ ಬೇರೆ ಯಾವ್ದ್ರಿ? ರಾಮು ಸಖ ಹರಿ ರಾಮು ಸಖ. ಹಾಗೇನಿತಿ ರಾಮ್ 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 ಅಂತ ಹೇಳಿ ಮಹಾದೇವ್ರ ಅಂದ್ಕೂಡೆ ತಂಪು 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 ತಂಪು. ವರ್ಣಾಮೇ ಸುಖಧಾಮೇ ಶ್ರೀರಾಮ Thank you.
ನಾಮದೇವರಾಯರು ಉಲ್ಲೇಖ ಮಾಡ್ತಾ ಇದ್ದಾರೆ. ಮಹಾದೇವರ ಹುಟ್ಟು ಏನೈತಿ, ಗುಹ್ಯವಾದಂತ ಜ್ಞಾನ ಏನೈತಿ, ಗುಹ್ಯವಾದಂತ ನಾಮಸ್ಮರಣೆ ಐತಿ, ಗುಹ್ಯವಾದಂತ ಭಕ್ತಿ ಏನೈತಿ. ಸುಖಧಾಮೆ ಶ್ರೀರಾಮಾಚೆ ಶಂಕರ ರಾಜ ರೂಢಿ ಜಾಣೆ ತ್ಯಾಗಿ. ಮಹಾದೇವ್ ಬಡಾದೇವ್ ಸಭ್ಯವಂತ ಭಾವಾಯಿಸಿಕೊಂಡಂತ ಪರಮೇಶ್ವರನಂತ ಇಟ್ಕೊಂಡಂತ ಶಿವ ಸದಾಶಿವನಿಟ್ಕೊಂಡಂತ ದೇವರಿಗೆ ಇವತ್ತ ಈ ನಾಮಸ್ಮರಣೆ ತಗೊಂಡಾಗ ಕುತಿಯೊಳಗಿದ್ದಂತ ವಿಷಯ ಒಳ ಹೋಗಿದ್ರ ದೇಹ ಎಲ್ಲ ಸುಟ್ಟಿತ್ತು, ಉಗಳಿದ್ರ ಪೃಥ್ವಿನ ಸುಡುತ್ತಿತ್ತು. ಇಲ್ಲಿ ಹಿಡ್ಕೊಂಡಿದ್ರ ಅಲ್ಲಿ ಶಾಂತ 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 ಶಾಂತ. ಹೆಂಗೆ ಶಾಂತ ಆತು? ಮೊದಲ ವಿಷಯ ರಾಮನ ಹೆಸರು ತಗೊಂಡು ಕೂಡಲೇ ರಾಮ ಏನ್ ಮಾಡಿದ್ರ ಆ ಅವ್ರ ಗಂಟಲಾಗಿದ್ದಂತ ವಿಷಯ ಎಲ್ಲ ತಾ ಜಪ್ಕೊಂಡು. ಶಂಕರಂದು ಮಹಾದೇವನ ಗಂಟಲಿದ್ರಿ ನೀಲಿ ನೀಳಕಂಠ. ಯಾಕಾತು? ವಿಷ ಇತ್ತು, ಅದು ವಿಷ ಇತ್ತು ಅಂತೇಳಿ ನೀಲಿ ಆತ. ಮತ್ತೆ ಇವ್ದು ಮೈತುಂಬ ನೀಲಿ ಐತಲ್ಲ, ಪರಮಾತ್ಮಂದು ಮೈತುಂಬ ನೀಲಿ ಐತಿ. ಯಾಕಾತು? ಅಲ್ಲಿ ವಿಷ ತಾ ಹಿಡ್ಕೊಂಡ್ಬಿಟ್ಟ. ಮಹಾದೇವರು ಗಂಟಲು ಹೋಗಿದ್ದಂತ ವಿಷ ಪರಮಾತ್ಮ, ಪಾಂಡುರಂಗ ಪರಮಾತ್ಮ, ವಿಷ್ಣು ಪರಮಾತ್ಮ, ರಾಮ ಪರಮಾತ್ಮ, ಕೃಷ್ಣ ಪರಮಾತ್ಮ ಏನಂತಾರ ಅವ್ರು ಹಿಡ್ಕೊಂಡ್ಬಿಟ್ರು. ಅದಕ್ಕೇನಾದ್ರು ಇವ್ರು ಪೂರ್ಣ ನೀಲಿ ಆದ ಸಾವಳಿ ಆದ. ಚಂಬುನಿಗೆ ಹಿಡಿದೆ ತುಮಸಾಂಗೇನ ಸತ್ಯವ್ರತ ಮಹಾದೇವದು ಗಂಟ್ಲ ನೀರಿ ಆತು, ವಿಷಭರಿತಾತು. ಯಾಕ? ಚಂಬುನೆ ಗಿಡಲೆ ಹಳಹಳ. ಆದ್ರ ಪರಿಣಾಮ ಯಾರಿಗಾತು? ವಿಷ್ಣುಗ. ವಿಷ್ಣು ಏನ್ ಮಾಡಿದ? ಆ ಶಂಭು ಮಹಾದೇವರು ಗಂಟಲು ಇದ್ದಂತ ವಿಷಯ ಎಲ್ಲ ತಾ ಜಟ್ಕೊಂಡು ಬಿಟ್ಟ. ಅದಕ್ಕೆ ಆಮೇಲೆ ಇವನ್ ಗಂಟ್ಲದ್ದ ನೀಡಿ ಆತು, ಅವ್ನ ಮೈ ತುಂಬ ಎಲ್ಲ ನೀಡಿ ಆತು. ಮತ್ತು ಮಹಾದೇವ್ರದ್ದು ಏನಾದ್ರಿ? ಬೆಳಗಾದ. ಬೆಳಗ್ಗೆ ಯಾಕಾದ? ಇವ ಅಮೃತ ಕುಡಿದಿದ್ದೆವು.
ದೇವ ಪರಮಾತ್ಮ ವಿಷ್ಣು ಪರಮಾತ್ಮ ಎಲ್ಲಾರ್ಗೂ ಕೈ ಕೊಟ್ಟ ತಾ ಅಮೃತ ಕೊಡುದಿಲ್ಲ. ಎಲ್ಲಾರ್ಗೂ ತತ್ವ ಹೆಚ್ಚೆ ತಾ ಅಮೃತ ಹೊಡ್ಕೊಂಡು ಕುಂತಿದ್ದ, ಅದನ್ನು ಕುಡ್ದಿದ್ದಂತೇಳಿ ವಿಷ್ಣು ಅಮೃತ ಕುಡ್ದಂತ ಮಹಾದೇವ ಬೆಳ್ಳಗಾದ, ಮಹಾದೇವ ವಿಷ ಕುಡ್ದಿದ್ದಂತ ವಿಷ್ಣು ನೀರಿಯ ತಾಳ ವಿಟ सत्यव्रतांत पाहे पायेची ते दृष्टांत नारायण सेविले अमृत श्वेत दाळा महादेव ಅದಕ್ಕೆ ಮಹಾದೇವಕ್ಕೆ ಬೆಳಗಲ ವಿಷ್ಣು ವಿಠಲ ಕೃಷ್ಣ ರಾಮ ಇವರು ಹೆಂಗದವರು ಚೆಲ್ಲಿ ಕೇರಿ ಕಲ್ಲಿ ನೋಡ ಹೌದು ಹೌದಲ್ಲ. ನಾವು ವಿಠಪ್ಪ ಮೂರ್ತಿ ನೋಡ್ರಿ, ವಿಷ್ಣುವಿನ ಮೂರ್ತಿ ನೋಡ್ರಿ, ಖರೋಖರ ಇವ್ರ ಮೂರ್ತಿ ಹೆಂಗದವ್ರ ಕಪ್ಪು ಕಲ್ಲಿನ್ಯಾಗಣ ಆಗತಕ್ಕದ್ದು ಕರಿ ಕಲ್ಲಿನ ಯಾಕೆ ಸಂಗಮೋರಿ ಕಲ್ಲಿನ ಇಟ್ಟಪ್ಪನ ಯಾಕೆ ಮಾಡಿದ್ಯ? ಕೋಟ್ಯಾವಧಿ ಮಂದಿ ಕೂಡ ಯಾರು ಮಾಡಿಲ್ಲ, ಯಾರು ಮಾಡಿಲ್ಲ. ಯಾಕೆ ಶಾಸ್ತ್ರ ಒಪ್ಪುವುದಿಲ್ಲ. ಇವನು ಮೂರು ಬಣ್ಣ ಕಪ್ಪ. ಅದಕ್ಕೆ ಯಾಕೆ ಕಪ್ಪಾದ ಅವ ಮಹಾದೇವರು ಇದು ವಿಷಯವನ್ನ ಇವು ತಗೊಂಡ ರಾಮ ತಗೊಂಡ ಇವು ಯಾಕೆ ಮಹಾದೇವ್ರು ಯಾಕೆ ಬೆಳಗಾದ ಅಂತಂದ್ರೆ ಅವನು ಅಮೃತ ಸೇವನ ಮಾಡಿದ್ರ ಅವ್ನು ಇವನ್ ಮೈಯ ಹೋಗ್ಕೊಂಡ. ಯೋಗೆ ಸಾರಿಕೆ ಸಾರಿಕೆ ವಿಶ್ವನಾಥ ಬಿಟ್ಟರ ಸಖೆ ಏಕ ವಾಮಾಂಗಿ ಅದ್ರ ಬಗ್ಗೆ ಬಂತಿದ್ದಿ ಬಹಳ ದೃಷ್ಟಾಂತ ಬರ್ತಾವ. 9 12 ಕೂಡ ಇಲ್ಲಿ ಅದಕ್ಕೆ ಇವತ್ತೇನು ಸರ್ ಪಾರ್ವತಮ್ಮನವರಿಗೆ ಮಹಾದೇವ್ರು ಹೇಳಿದ್ರು, ನಾ ವಿಷ ಕುಡಿದೀನಿ, ಕುಡಿಸಿದ ಅವ್ರ ಊರ ನನಗೆ, ಅದಕ್ಕೆ ಆ ಡಾಕ್ಟರ್ ಕಡೆ ನಾ ಹಾಕಿ ತಾಮಸ್ ಮನೆ ಅವ್ರನ್ನ ತರಾಕಾರ್ತು ಯಾಕ ಯಾವುದೇ ಡಾಕ್ಟರ್ಗೆ ಬರೀ ಶಾಣ ಇರುವಾಗ ದಿನ 10 ಆಪರೇಷನ್ ಮಾಡೋದಾಗೈತೆ. ಅವಾಗ ರೋಗ ಅಂತಂದ್ರೆ ಅವಾಗ ಆಪರೇಷನ್ ಮಾಡೋದಂತಂದ್ರೆ ಅವ್ನು ಇನ್ನೊಬ್ಬ ಡಾಕ್ಟರ್ ಕಡೆ ಹೋಗ್ಬೇಕು. ಆ ಡಾಕ್ಟರ್ ಹೆಂಗಿರ್ತಾನೋ ಇವನಿಗಿಂತ ಶ್ರೇಷ್ಠ ಇರ್ತಾನೆ. ಹಂಗೆ ಪಾರ್ವತಮ್ಮನವ್ರಿಗೆ ಮಹಾದೇವ್ರು ತಿಳಿಸಿ ಹೇಳಿಲ್ಲ, ದೇವಿ ನೀ ಅನ್ನೋದು ಖರೆ, ನಾ ಏನು ಸಾಮಾನ್ಯ ಅಲ್ಲ, ಆದ್ರೂ ನನಗಿಂತ ಶ್ರೇಷ್ಠದಾರ ಅವ್ರು ಇರ್ತೈತಿ. ಅವ್ರ ನಾಮಸ್ಮರಣೆ ರಾಮ ಪ್ರಭುವಿನ ನಾಮಸ್ಮರಣೆ ನಾ ಸದಾ ಕಾಲ ತೋರ್ತಂತೇಳಿ ಈ ಆನಂದ ನಾನು ಸಿಗ್ಬೇಕಂತೇಳಿ ಇವತ್ತ ಶಂಭುನೇ ಧರಿಲೆ ಮಾನಸಿ ಏತಿ ಉಪದೇಶಿನೇ ಗಿರಿಜೇಸಿ. ಅದ್ ಹೆಂಗೈತಿ? ನಾಮ ಬರವೇ ಬರವೇ ನಿಜ ಮಾನಸಿ ಧರಾವೆ. ನಾಮಸ್ಮರಣ ಶ್ರೇಷ್ಠ ಐತಿ, ಬರವ ಐತಿ, ಬರವಂಟ ಐತಿ. ನಾಮ ಬರವಯ ಬರವಂಟ, ನಾಮ ಪವಿತ್ರ ಆಡಿ ಚೌಕಟ, ನಾಮ ಸ್ಮರೆ ನೀಳ ಕಂಠ ನಿಜ ತುಗೆ ಮಾವ. ಅದಕ್ಕೆ ಇವತ್ತು ದಿವಸ ಈ ಪರಮಾತ್ಮನ ನಾಮಸ್ಮರಣೆಯಿಂದ ದೇವಿ ಪಾರ್ವತಿ ಪ್ರಾಣ ಸಖೆ ಅಂತ ಹೇಳ್ತಾ ಇದ್ದಾನೆ. ಇವತ್ತು ಪರಮಾತ್ಮ ಮಹಾದೇವ್ ಪಾರ್ವತಿ ನಾ ಇದನ್ನ ತಗೋತರಿ, ಯಾಕಂತಂದ್ರ ಈ ನಾಮಸ್ಮರಣ ಎಷ್ಟು ಶ್ರೇಷ್ಠ ಐತಿ ಅದನ್ನ ಮುಂದಿನ ಹೇಳ್ತಾ ಇದ್ದ. ಅದಕ್ಕೆ ಇವತ್ತ ನಾಮ ಬರವೇ ಬರವೇ ನಿಜ ಮಾನಸಿ ಧರಾವೆ. ನಾಮನೂ ಬರವೇ ಐತಿ, ರೂಪನೂ ಬರವೇ ಐತಿ. ರೂಪ ಬರವೇ ನಾಮ
ನಾಮದೇವರ ನಾಮ ಬರವೇ ರೂಪ ಬರವೇ ದರ್ಶನ ಬರವೇ ಕಾರಣಿಯಾಚೆ ನಾಮ ಮನೆ ತುझे अवघेची बरवे त्याहुरी बरवे प्रेम तुझे ಹೇಳೋದು ಸುಖ ನಿನ್ನ ಕೇಳೋದು ಸುಖ ನಿನ್ನ ನೋಡೋದು ಸುಖ ನಿನ್ನ ರಮಣ ಅದಕ್ಕೆ ಇವತ್ತೇನು ಸರ್ ಪಾರ್ವತಮ್ಮನ ಮುಂದೆ ಮಹಾದೇವ್ರು ಹೇಳ್ತಾರಲ್ಲ ಅವ್ರಿಗೆ ನಾನು ಗೊತ್ತಾಗಿಲ್ಲ ನಿಮಗಿಂತ ಶ್ರೇಷ್ಠ ನಾಮಕ್ಕಳು ಅವು ನಾಮಸ್ಮರಣೆ ನೀವು ತಗೋತೀರಿ ಅಡ್ಡಿ ಇಲ್ಲ ಅದು ಹೆಂಗೈತಿ ಗುಣದಾಗ ಹೆಂಗೈತಿ ಶೀತಳ ಚಂದನ ಗಂಗೋದಕ ಹುನಿ ಏನಿಕೆ ಗೋಡೆ ಅಮೃತಧಾರೆ ಮುಂದೆ ನಾಮಸ್ಮರಣ ಎಷ್ಟು ಪವಿತ್ರ ಐತಿ ಗಂಗಾ ಶ್ರೇಷ್ಠ ಪವಿತ್ರ ಅಂತ ಹೇಳ್ತೀವಿ ಆಗ ಅದಕ್ಕಿಂತ ಇದು ಪವಿತ್ರ ಗಂಗಾ ಶುದ್ಧ ಗಂಗೆಯನ್ನು ಶುದ್ಧ ಪವಿತ್ರ ಮಾಡುವಂತ ಸಾಮರ್ಥ್ಯ ನಾಮಸ್ಮರಣೆ ಒಳಗೈತಿ ಯಾಕಂತಂದ್ರೆ ಈಗ 6 ತಿಂಗಳ ಪ್ರಯಾಗ ಆಗ್ತದೆ 6 ತಿಂಗಳಿಂದ ಪ್ರಯಾಗ ಆಗ್ತದೆ ಬಹಳ ಮಂದಿ ಹೋಗ್ಯಾರಿದ್ದವರು ಸಾಕಷ್ಟು ಐತಿ ಕೋಟ್ಯಾವಧಿ ಮಂದಿ ಹೋಯ್ತಾರೆ ಯಾಕೆ ಹೋದ್ರು ಪ್ರಯಾಗದ ಮಹತ್ವ ಏನೈತಿ ಪಾಪ ಅಲ್ಲಿ ಹೋಗಿ ಸ್ನಾನ ಮಾಡಿರಾಕು ಪಾಪ ಎಲ್ಲ ಹೊಕ್ಕ ಇದು ಮಹತ್ವ ಐತಿ ಪ್ರಯಾಗವು ಗಂಗಾದೇವಿ ಐತಿ ಇದರ ಅರ್ಥ ಏನಾದ್ರು ನಾವು ವಿಚಾರ ನೋಡಿ ಹೋದವರೆಲ್ಲ ನಾನೂರಲ್ಲ ಇಲ್ಲ ವರ್ಮೈತಿ ಅದ್ರಾಗ ವರ್ಮೈತಿ ಸರಳ ತಗೋಬೇಡ್ರಿ ನೀವು ಅದನ್ನ ಹೋದಾರೆಲ್ಲ ಮಾತಿಗಳು ಸರಿದು ಬಾಯಿ ಮತ್ತೆ ಆಗ ಅಷ್ಟು ಸರಳ ಇಲ್ಲ ಅದು ಅರ್ಥ ಹೋಗ್ರಿ ಹೋದವರೆಲ್ಲ ಹೋಗಿ ಅವ ಏನಾಯ್ತಿ ಅಂತ ಇಲ್ಲ ಅಂತ ತಿಳ್ಕೊಂಡು ಪುಣ್ಯ ಮಾಡಿದಂಥ ಹಿಮಾಲಯದವರು ಸಾಕಷ್ಟು ಗುರುಗಳು ಮಹಾನ್ ಮಠಾಧಿಪತಿಗಳು ಹೋದ್ರಲ್ಲ ಅವ್ರಿಗೆ ತಪ್ಪ ಮಾಡಿ ವಿಚಾರ ಮಾಡುವಂತ ಮಾತೈತಿದೆ ನಮ್ಮ ಗುರುಗಳ ಹೋಗಿದ್ರೆ ಮತ್ತೆ ಇವ್ರೆ ಪಾಪ ಇಲ್ಲ ವರ್ಮ ಏನೈತಿ ಇದ್ರ ಉತ್ತರ ನಾಥರಾಯ 500 ವರ್ಷದಿಂದ ಇಟ್ಟಾರೆ ನಾಥ ಮಹಾರಾಜರು 500 ವರ್ಷದ ಹಿಂದಿನ ಭಾಗವತಗಳು ಇದ್ರ ಉತ್ತರ ಇಟ್ಟಾರ आपण भागीरथी कैये साधू मैये मदचित्ती तै माझ्या पापे जाती विशेष ನಾಥರಾಯರು ಭಾಗವತೊಳಗಡೆ ಮಾಡ್ತಾರ ಗಂಗಾದೇವಿ ಭಾಗೀರಥಿ ಅಂತ ಹೇಳ್ತಾಳ ದೇವ್ರ ನನ್ನಲ್ಲಿ ಯಾವಾಗ ಸಂತರು ಬಂದು ಜಳಕ ಮಾಡ್ತಾರೋ ನಾ ಪವಿತ್ರ ಆಗ್ತೇನೆ ಗಂಗಾದೇವಿ ಹೇಳಿದ ಮಾತ ಏಕನಾಥ ಮಹಾರಾಜರು ಭಾಗವತದೊಳಗ 500 ವರ್ಷದಿಂದ ಬರ್ದಿಟ್ಟಾರ ಯಾಕೆ ಹೋಗಿದ್ರು ಇವರೆಲ್ಲ ಹಿಮಾಲಯದಿಂದ ಸಾಕಷ್ಟು ಮುನಿಗಳು ಹೋಗಿದ್ರು ಸಿದ್ಧರು ಸಾಧಕರು ಜಪಿಗಳು ತಪಿಗಳು ಗುರುಗಳು ಎಲ್ಲ ಹೋಗಿದ್ರು ಇಲಾಬಾದ ಪ್ರಯಾಗ ಯಾಕೆ ಹೋಗಿದ್ರು ಅಂದ್ರೆ ಬರೇ ಆ ಗಂಗೆಯನ್ನು ಪವಿತ್ರ ಮಾಡುವ ಸಲುವಾಗಿ ಹೋಗಿರ್ತಾರೆ ಒಳಗುಟ್ಟಲ್ಲಿ ಅದು ಒಳಗುಟ್ಟು ಏನೈತಂದ್ರೆ ನಾಥ ಮಹಾರಾಜ ಬಯಣೆ ಮಾಡ್ಯಾರ ಅದ್ರ ಒಳಗುಟ್ಟು ಏನಂದ್ರೆ ಆ ಗಂಗಾ ಶುದ್ಧ ಅಪವಿತ್ರ ಆಗಿದ್ದು ಯಾಕ ಗಾಂತೇರಿ ಗಂಗಾ ಮೈಲಿ ಹೋಗರಿ ಇಡೀ 3 ಲೋಕದ ಹೊಲಸು ತೊಳೆದ ಪಾಪ ಅಲ್ಲಿ ಸಾಕ್ಷಾಳಾಗಿತ್ತು ಗಂಗಾದೇವಿ ಕೈ त्रिभुवनेची तीर्थे झाली ती मलिन ಮಾತುಗಳು ಜಳಕ ಮಾಡಿ 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 ಗಂಗಾ ನದಿಯೊಳಗೆ ಉಳಿದು ಬಿಡ್ತದು ಗಂಗಾ ಶುದ್ಧ ಅಪವಿತ್ರ ಪಾತಿ ಹೋಗಿ
ಅದನ್ನ ಕಳ್ಕೊಳ್ಳೋ ಸಲುವಾಗಿ ಗಂಗಾ ಯಮುನಾ ಸರಸ್ವತಿ ಕುಕ್ಕುಟ ಸ್ವಾಮಿಯ ಆಶ್ರಮಕ್ಕೆ ಬಂದ ಸೇವಾ ಮಾಡ್ತಿದ್ರು. ಕಥಾ ಹುಡುಗ ಸೇವಾ ಗಂಗಾ ಯಮುನಾ ಸರಸ್ವತಿ ಅದು ಕುಂಟಿಕರಾಯ ಕಟ್ಟಿಗಳು ಬರ್ತೈತಿ, ಎಲ್ಲಾರು ಬರ್ತಿರ್ತೈತಿ. ಅವ್ರು ಬಂದ ಈ ಸಂತರ ಸೇವಾ ಮಾಡ್ತಿದ್ರು. ಮತ್ತೆ ಇವತ್ತಿನವರೆಗೆ ಪಂಢರಪುರದ ಐತಿ 3 ಮಧ್ಯಾಹ್ನ ಕಾಳಿ ಏತಿ ಪುಂಡಲಿಕಾದೋಡಿ ಕರ್ತಿ ಅಂಗೋಳಿ ಒಂದಿತಿ ಶಂಕರ ಸಾಂಗೆ ಶಂಕರ ಸಾಂಗೆ ರುಚಿ ಜವಳಿ ಸಕಲ ತೀರ್ಥ ಮಧ್ಯಾಹ್ನ ಕಾಳಿ ಏಟಿ ಪುಂಡಲಿಕಾದವಳಿ ಕರ್ತಿ अंगोली वंदिती चरण सदा महादेव बड़ादेव सब देवों का भगवान बनता परमेश्वर ಎಲ್ಲ ಋಷಿ ಸಮೂಹದೊಳಗೆ ಋಷಿಗಳು ಸಮೂಹದೊಳಗೆ ಕುಂತು ಹೇಳ್ತಾ ಇದ್ದಾನೆ ಸಕಲ ತೀರ್ಥ ಮಧ್ಯಾಹ್ನ ಕಾಳಿ. ಯಾಕಂದ್ರೆ ನಮ್ಮ ಹಿರಿಯರು ಹೇಳ್ಕೊಂಡರು 365 ತೀರ್ಥಗಳು ಕೇಳ್ತಾ ಇದ್ದಾನೆ. ಅವು ಎಲ್ಲಾ ತೀರ್ಥಗಳು ಮಧ್ಯಾಹ್ನ ಪುಂಡಲೀಕರಾಯರು ಮುಂದೆ ಬಂದಂತೆ ಜಳಕ ಮಾಡ್ತಾವು. ಯಾಕ ಅವ್ರ ಪಾಪ ಕಳ್ಕೊಳ್ಳೋ ಸಲುವಾಗಿ. ಅದಕ್ಕೆ ಗಂಗಾ ಪವಿತ್ರ ಗಂಗಾ ಪವಿತ್ರ ಗಂಗಾ ಪವಿತ್ರ ಕಾಶಿ ಪವಿತ್ರ ಖರೆ. ಕಾಶಿ ಹೆಂಗ ಪವಿತ್ರ ಮುಗಿಸ್ತದೆ. ಕಾಶಿ ಹೆಂಗ ಪವಿತ್ರ ಕಾಶಿಗೆ ಹೋಗಿ ಬಂದೀವಿ ಕಾಶಿಗೆ ಹೋಗಿ ಬಂದೀವಿ ನಾವು ಹೇಳ್ತೀವಿ. ಬರೋಬ್ಬರ ಕಾಶಿಗೆ ಹೋದ ಮಾಡಿ ಬರಬಾರ್ದು ಹೌದಲ್ರಿ. ಕಾಶಿಗೆ ಹೋದ ಹೊಳಿ ಬರಬಾರ್ದು. ಅವ್ ಹೊಳಿ ಬಂದ ಅಂದ್ರ ಅವ್ ಮಾಡಿದ ತೀರ್ಥ ಯಾತ್ರ ನಿಷ್ಫಲ. ಯಾರು ಬಿಟ್ರಿ ಅಮ್ಮ ನನ್ನ ಮಾತು ಕೇಳಿ ಮಾತು ಬೇರೆ. ಇದು ನಾ ಹೇಳೋಲ್ಲ, ತುಕೋಬ್ರಾಯರು ರಾಮದೇವ್ರಾರು ಹೇಳ್ತಾರ. ಕಾಶಿ ದೇಹ ವಿಟಂಬನೆ द्वारके दाळणे पंढरीच होळे ब्रह्मरूप मोक्ष देवनी उदार काशी होय खीर परी वेंचे लागे शरीर पिये गावी. ಕಾಶಿ ಕೋದ ಹೊಳ್ಳಿ ಎಂದು ಬರಬಾರದು. ಬಂದಂದ್ರ ಅವನ ತೀರ್ಥಯಾತ್ರ ವ್ಯರ್ಥ ಹುಕಟ ಅಂತ ಹೇಳಿ ಶಾಸ್ತ್ರ ಹೇಳ್ತತಿ. ಮಾವರಿಯವರು ಹೇಳ್ಯಾರ 9 ಹೇಳ್ತಾರೆ. ಮೋಕ್ಷ ದೇವರಿ ಉದಾರ ಮೋಕ್ಷ ಬರೆಯುತ್ತದೆ ಯಾವಾಗ ಅದು ಸಪ್ತಮ್ಯಾವ. ಮೋಕ್ಷ ದೇವರಿ ಉದಾರ ಕಾಶಿ ಹೋಯ ಗೀರ್ ಶ್ರೇಷ್ಠ ಐತಿ. ಕಾಶಿ ಶ್ರೇಷ್ಠ ಐತಿ ಹೋಗ್ತಾರ ನಾವು. ಅದಕ್ಕ ಮುಕ್ತಿ ಫಲ. ಮುಕ್ತಿ ಅಂದ್ರೆ ಏನು? ಸಪ್ತಮ್ಯಾವ ಸಿಗುವಂತದ್ದು ಮುಕ್ತಿ. ಸ್ವರ್ಗ ಅಂದ್ರೇನು? ಸಪ್ತಮ್ಯಾವ ಸಿಗುವುದು ಸ್ವರ್ಗ. ವೈಕುಂಠ ಅಂದ್ರೇನು? ಸಪ್ತಮ್ಯಾವ ಸಿಗುವುದಕ್ಕೂ ವೈಕುಂಠ ಅಂತ. ಇವೆಲ್ಲ ಏನೈತಿ ಒಂದ ಟೇಷನ್ ಕೊಡ್ರಿ. ಇವ ಅಡ್ಡ ಪಟ್ಟಿ ಹಚ್ಚಿದವ ಬ್ಯಾರೆ ಹೇಳ್ತಾನ, ಬುದ್ಧ ನಾಮ ಮಾಡಿದವ ಬ್ಯಾರೆ ಹೇಳ್ತಾನ. ಇಷ್ಟ ಫರಕ್ ಅದ್ರಾಗ. ಅವರು ಮುಕ್ತಿ ಅಂತಾರೆ, ಇವ್ರು ಕೈಲಾಸವಾಸಿ ಅಂತಾರೆ, ಇವ್ರು ಜನವಾರದಾರ ವೈಕುಂಠವಾಸಿ ಅಂತಾರೆ, ಯೋಗಿ ಜಪ ತಪ ಮಾಡೋರು ಮುಕ್ತಿ ಅಂತ ಹೇಳ್ತಾರೆ. ಸಾವುಕಾರಿಗೆ ಸ್ವರ್ಗವಾಸ ಆತ್ರಿ. ಎಲ್ಲ ಒಂದ ಅಂದ್ರೇನು? ದೇಹ ಬಿಟ್ಟ ನ್ಯಾಯ ಸಿಗುವಂತದ್ದು ಮುಕ್ತಿ, ಸ್ವರ್ಗ, ವೈಕುಂಠ, ಕೈಲಾಸ ಇವೆಲ್ಲ ಸತ್ಯ. ಬರೀ ನಾವು ಬ್ಯಾನರ್ ಮಾಡಿಸಿರ್ತೀವಿ, ಜನ್ಮ ತಾರೀಕು ಹಾಕಿತ್ತು, ಮುಂದಿನ ತಾರೀಖನ್ನು ಹಾಕಿರ್ತೀವಿ. ಇಲ್ಲಾಂದ್ರೆ ವೈಕುಂಠ ವಾಸಿ ಅಂತ ಹಾಕಿದ್ದೇವೆ, ಕೈಲಾಸ ವಾಸಿ ಹಾಕಪ್ಪ. ಹಂಗಾರೆ ಯಾರು ಹಾಕಿಲ್ಲ ಇನ್ನ ಮಠ. ಯಾಕಂದ್ರೆ ಅದು ಯಾವಾಗ
ಸತ್ತ ಮ್ಯಾಲ ಹೋಗುವಂಥವು. ಆದ್ರೆ ಪಂಢರಪುರ ಮುಕ್ತಿ ಅಂತವು ಜೀವನ್ ಮುಕ್ತ ಜ್ಞಾನಿ ಜೀವಂತ ಇದ್ದಾಗನ ಮುಕ್ತಿ. ಇಂಥ ಸಾಮರ್ಥ್ಯ ಸಂತ ನಾಮಸ್ಮರಣೆಯೊಳಗೈತಿ, ತೀರ್ಥದೊಳಗೈತಿ. ಅದಕ್ಕೆ ಪಾರ್ವತಿ ಗಂಗೋದಕ ಹುರಿನಿಕೆ. ಗಂಗಾ ಶ್ರೇಷ್ಠ ಐತಿ, ಕಾಶಿ ಶ್ರೇಷ್ಠ ಐತಿ. ಆದ್ರೆ ಅಲ್ಲೇ ಜೀವವನ್ನು ಬಿಡಬೇಕು. मोक्ष देव उदार काशी हुई वीर परी बेचे बाजे शरीर ये गावे हिमवंतु घोषकाय परी जीवता की हानि होए तैसे चित्त रोगे सज्जनांचे. ಇದರ ಬಗ್ಗೆ ಬಹಳ ಬೆಳೆಸೋದಿಲ್ಲ. ಅದಕ್ಕೆ ಇವತ್ತಿನ ದಿವಸ ಗಂಗೋದಕ ಹುರಿನಿಕೆ. ಇದು ಗೋಡಿ ಹೆಂಗೈತಿ? ಭಾಳ ರುಚಿ ಐತಿ. ಅಮೃತಕ್ಕಿಂತ ಗೋಡಿ ಐತಿ. ಅಲ್ಲಿ ಮೂಲ ಲೋಕದಾಗರ ರುಚಿ ಪದಾರ್ಥ ಅಂದ್ರೆ ಅಮೃತ, ಶ್ರೇಷ್ಠ ಪದಾರ್ಥ ಅಮೃತ. ಅದಕ್ಕಿಂತ ರುಚಿ ಯಾವುದೂ ಇಲ್ಲ ಇಲ್ಲ. ಮತ್ತು ಅದಕ್ಕಿಂತ ರುಚಿ ಗೋಡಿ ಅಮೃತ ಧಾರೆ ಟಿಕೆ. ಆ ಅಮೃತ ಸುದ್ದ ಇದ್ರ ಮುಂದೆ ಸಪ್ತ ಹತ್ತತ್ತು ಅಂತ ಹೇಳ್ತಾ ಇದ್ದಾನೆ ಮಾಮೂಲಿಯವ್ರ ಅಗಂದೊಳಗೆ. ಅಮೃತಕ್ಕಿಂತ ಇದು ಶ್ರೇಷ್ಠ ಐತಿ. ಯಾಕಂದ್ರೆ ಇದನ್ನ ಸೇವನ ಮಾಡಿದ್ರೆ ಅಮೃತ ಸಪ್ತ ಹತ್ತತಿ. ಯಾಕೆ ಹತ್ತಂದ್ರೆ ಚಹಾ ಶಿಸ್ತಾಗಿ ಸಕ್ಕರೆ ಹಾಕಿ, ಚಹಾ ಪುಡಿ ಚೂಡೋದಂಗೆ ಹಾಕಿ, ಶುದ್ಧ ಹಾಲಾಗ ದಟ್ಟನ ಹಾಲಾಗ ಮಾಡಿದಂಥ ಚಹಾ ತಗೊಂಡು ತಂದು ಕೊಡ್ತಾರು. ಕುಡಿಬೇಕು ಅಂದ್ರೆ ಪ್ರಸಾದ ತಗೋರಿ ಅಂತ ಸಕ್ಕರೆ ತಂದು ಕೊಡ್ತಾರೆ. ಪ್ರಸಾದ ತಗೋರಿ ಮೊದಲ ಸಕ್ಕರೆ ತಂದು ಕೊಟ್ಟ ಮ್ಯಾಲ ಆ ಚಹಾ ಅಲ್ಲೇ ಇಡ್ತಾನು, ಸಕ್ಕರೆ ತಿಂತಾನು. ಆಮೇಲೆ ಚಹಾ ಕುಡಿಯಕ್ಕೆ ಹೋಗ್ಯಾನು. ಏನ್ರಿ ಚಹಾ ಮಾಡಿದ್ರಿ ಸಕ್ಕರೆ ಚಹಾ ಸಕ್ಕರೆ ಹಾಕಿರಂತಾನೆ. ಹಾಕಿಲ್ಲ ಹಾಕ್ಯಾರ. ಯಾಕಂದ್ರೆ ಅದಕ್ಕಿಂತ ಶ್ರೇಷ್ಠ ರುಚಿ ಸಕ್ರಿ. ಅದ್ರ ಸೇವನಾ ಮೊದಲು ಮಾಡ್ಯಾರಂದ್ರೆ ಸಕ್ರೆ ಹಾಕಿದಂತ ಚಹಾ ಸಪ್ಪಗೆ ಹತ್ತುವುದು ಸಹಜ. ಹಂಗೇನೈತಿ ಶ್ರೇಷ್ಠ ರುಚಿ ಯಾವ್ರಿ? ಭಗವಂತನ ನಾಮಸ್ಮರಣ. ಇದು ಸೇವನಾ ಮಾಡಿದವರಿಗೆ ಬೇಕಾದಂತ ಅಮೃತ ಎಷ್ಟು ನಮೂನಿ ಭಾವನ ಅಂತ ಹೇಳ್ತಾ ಇದ್ದಾರೆ. ಚಂದನ್ ಚಂದನ್ ಅಮೃತ ಗೋಡಿ ವೈಷ್ಣವ
ಶ್ರೀರಾಮಕೃತಕೋಟಿ ವೈಷ್ಣವರಾಧರಿ ಯೋಗ್ಯಾನ ಸಾಧನೆ ಜೀವನ ಕಲಾ ಮಾಡುವ ಹೇಳ್ತಾ ಇದ್ದಾರೆ. ಅದಕ್ಕೆ ಇವತ್ತಿನ ಭಗವಂತನ ನಾಮಸ್ಮರಣೆ ಅನ್ನುವಂಥ ಅಮೃತ ರಾಮನಾಮಾಮೃತ ರಸಪಿವಾಜಿವೇ ರಮಣೀಯೇಮ ರಮಣೀಯೇಮ ಅವ್ರು ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಇವತ್ತು ಮಹಾದೇವರು ಪಾರಿಜನವನ್ನು ಹೇಳುವುದಂದ್ರೆ ಗಂಗೋದಕ ಮುನೀನಿಗೆ ಗಂಗಾದಿಗಿಂತ ಪವಿತ್ರ ಐತಿ. ಭಗವಂತನ ನಾಮಸ್ಮರಣೆ ಪವಿತ್ರ ಐತಿ, ರುಚಿ ಐತಿ, ಸಹಜ ಐತಿ, ಸುಲಭ ಐತಿ, ಸುಖದಾಯಕ ಐತಿ. ಇದು ಅರ್ಜುನ ಒಂದು ಪರಮಾತ್ಮ ಹೇಳಿದ. ಯಾಕ 9ನೇ ಅಧ್ಯಾಯ ಪ್ರಾರಂಭಕನ ಹೇಳಿದ ಇದನ್ನು ಗುಹ್ಯತಮಂ ಪ್ರವಕ್ಷ್ಯಾಮ್ಯಂತೂಯವೇ ಜ್ಞಾನಂ ವಿದ್ಯಾನ ಸಹಿತಂ ಯತ್ವ ಮೋಕ್ಷಸಿ ಸುಖಾತ್ ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಂ ಉತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮಂ ಸುಖಂ ಕರ್ತುಂ ಅವ್ಯಯಂ. ಅರ್ಜುನ ಪರಮಾತ್ಮ ಏನು ಹೇಳ್ತಾ ಅದನ್ನ ಇವತ್ತು ಮಹಾದೇವರು ಪಾರ್ವತಮ್ಮನಿಗೂ ಹೇಳ್ತಾ ಇದ್ದಾರೆ. ಈ ರಾಮ ನಾಮಸ್ಮರಣೆ ಐತಿ, ಭಗವಂತನ ನಾಮಸ್ಮರಣೆ ಪವಿತ್ರ ಐತಿ, ಸುಖಾತ್ಮಕ ಐತಿ, ಏನು ಖರ್ಚಾಗದ್ದು ಶೆಟ್ಟಿ ಸುಳ್ಳೈತಿ, ಸಾಕಷ್ಟು ಫಲ ಕೊಡ್ತೈತಿ, ಪ್ರತ್ಯಕ್ಷ ಪ್ರಮಾಣಕ್ಕೆ ಬರ್ತೈತಿ. ಹಂಗೆ ಏನೋ ಹೇಳಿರೋ ಏನೋ ಆತು ಹಂಗಿಲ್ಲ, ಪ್ರತ್ಯಕ್ಷವಾಗಿ ಅನುಭವಕ್ಕೆ ಬರುವಂತ ಐತಿ. ಅದಕ್ಕೆ ಗಂಗೋದಕ ಹುನಿನಿಗೆ ಗೋಡಿ ಅಮೃತಧಾರೆ ಮುಂದೆ ಶೀತಳ ಚಂದನಾವನೇ ವರವದೆ ಸುಂದರ ಸೂರ್ಯ ಹುನಿ ಪರದೆ ಇನ್ನೇ ಚಂಪ ಎಷ್ಟದೆ ಚಂದ್ರನಿಗಿಂತ ತಂಪೈತಿ, ಚಂದ್ರನಿಗಿಂತ ತಂಪೈತಿ ಅಂತ ಹೇಳ್ತಾ ಇರ್ತಾರೆ. ಯಾಕ ಮಹಾದೇವ್ ಎಲ್ಲ ಹತ್ಕೊಂಡ, ಇಟ್ಕೊಂಡ, ತಲೆ ಮೇಲೆ ಇಟ್ಕೊಂಡ, ಗಂಗಾನ ಇಟ್ಕೊಂಡ, ಚಂದ್ರಪ್ಪನ ಇಟ್ಕೊಂಡ, ಏನು ಮಾಡೋದು ಕೆಲಸ ಆಗಿಲ್ಲ. ಚಂದನ ಲೇಪನ ಮಾಡ್ಕೊಂಡ ಮುಂದಾಗಡೆ ಚಂದನ ಭಾವನ ಚಂದನು ಮಜ್ಜಿದ ಅಂಗಿ ಚರ್ಚಿದ ಅಂಗಿಯೋ ಚರ್ಚಿದ ಮಾಡ್ತಾನೆ. 52 ನಮೂನೆ ಅಂತ ಚಂದನದಾಗ ಭಾವನ್ 52 ಪ್ರಕಾರದ ಚಂದನಗಳು ಶ್ರೇಷ್ಠ. ಅವನ್ನೆಲ್ಲ ತಂದೈತಿ ಉಗಾಸಿ ಚಂದನ ಕೂಡತದೆ ನಗ ಅದ್ರ ಮುಂದೆಲ್ಲ ವಿರಣಿ ಗಟ್ಟಿ ವಿರಣಿ ಹೋದ್ರೆ ಬರ್ತಾ ಮಾಡ್ತಾರೆ. ಯಾಕಂದ್ರೆ ಚಂದನ ಸುತ್ತ ಹಚ್ಚಿಬಿಟ್ಟ ಏನು ಅದಕ್ಕೆ ರಾಮನಾಮ ಕಡೆ ಚಂದನ ಹುರಿ ಬರವದೆ ಸುಂದರ ಸೋಮ್ಯಾವಣಿ ಬರದೆ ಮುಂದೆ ಹೇಳ್ತಾರೆ ಮುಕ್ತಿ ಮುಕ್ತಿ ಸುಖದಾಯಕ ಮುಕ್ತಿ ಸುಖದಾಯಕ ಭವ ಬಂಧನ ಮೋಚಕ. ಯಾಕಂದ್ರೆ ಮುಕ್ತಿ ಬಂದ್ ಕೂಡ 7-8 ಕಡೆ ಬರ್ತಾರೆ. ಮುಕ್ತಿ ಅನ್ನುವಂಥವು 7-8 ಕಡೆ ಎಲ್ಲಿ ಹೋಗಿ ಎಲ್ಲಿ ನಮ್ಗೆ ಕಾಯಿಲೆ ಮುಕ್ತಿ ಅಂದ್ರೆ ಲೋಕದ ಸುಖ, ಈ ಲೋಕದ ಮೃತ್ಯು ಲೋಕದೊಳಗಿದ್ದಂಥ ಪ್ರಾಪಂಚಿಕ ಸುಖ, ಇಲ್ಲಿ ಸುಖಕ್ಕೆ ಮುಕ್ತಿ ಅಂತ. ಇನ್ನು ಮುಕ್ತಿ ಅನ್ನೈತಿ ಸತ್ತ ಮ್ಯಾಲ ಸಿಗುವಂತಹದ್ದು, ವೈಕುಂಠ ಅಂತೀವಿ, ಸ್ವರ್ಗ ಅಂತೀವಿ, ಕೈಲಾಸ ಅಂತೀವಿ, ಅಲ್ಲಿ ಸುಖ ಸಿಗೋದಕ್ಕೆ ಮುಕ್ತಿ ಅಂತೀವಿ. ನಿಮಗೆ ಮುಕ್ತಿ ಬೇಕಾದ ಮುಕ್ತಿನೂ ಸಿಗತೈತಿ, ಭುಕ್ತಿ ಬೇಕಾದ ಭುಕ್ತಿನೂ ಸಿಗ್ತೈತಿ. ನಮ್ಗೆ ಎರಡೂ ಬೇಕಪ್ಪ ಅಂದ್ರೆ ಎರಡೂ ಸಿಗತೈತಿ. ಮುಕ್ತಿ ಸುಖದಾಯಕ ಭವ ಬಂಧನ ಮೋಚಕ. ಈ ಬಂಧನ ಸಂಸಾರಿಕ ಬಂಧನ ಭಾಳ ಕಠಿಣ ಐತಿ ಮಹಾರಾಜ್. ಪೂಜೆ ಪಾಂಡವ ಹೇಳ್ತಿದ್ರು ನಾವೆಲ್ಲ ಐತಿ ಸತ್ತ ಮ್ಯಾಲ ಸ್ಮಶಾನದ ಹೊರಗೆ ಇಟ್ಟೇರೈತಿ, ಬಂಧನ ಬಿಡಿಸ್ರು ಊರು ಕಟ್ಟಿದೆ ಗುರುವ್ಯಾಳಿಗೆ ಕಟ್ಟಿರ್ತಾರೆ. ಯಾವಕ್ಕೆ ಕಲ್ದ ಮ್ಯಾಲ ಕಟ್ಟಿರ್ತಿರ್ತದೆ ಕಟ್ಟಿಬೇಕು, ಬಂಧನ ಬಿಡಿಸು ಅಂತ ಅಷ್ಟು ಸ್ಥಳ ಹೋಗ್ತಾರೆ. ಅಷ್ಟು ಸ್ಥಳ ಬಿಡಿಸೋದು ಬಂಧನ. ಇದು ಸಪ್ತ ಬಂಧನ ಸಪ್ತ ಕಾಸುಗಳು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಭವಸಾಗರದ ಬಂಧನವನ್ನು ಬಿಡಿಸುವಂತ ಭಗವಂತನ ನಾಮಸ್ಮರಣೆ. ಭವಬಂಧನ ಮೋಚಿತ ನಾಮ ಬರವೇ ನಿಜ ಮಾನಸಿ ಜರಾವೆ ಮಾನದಾನ ಬಾ.
ನಿಜ ಮಾನಸಿ ಧರಾವೇ ಇದು ಮುದ್ರಾದೊಳಗೆ ಅಂತಿಮ ಚರಣದೊಳಗೆ ಪರಪೂಜೆ ಜ್ಞಾನೇಶ್ವರ ಮಾವುಲಿ ಹೇಳ್ತಾರ ಮಹಾಪರಕಮ ದೇವರು ವಿಠಲೇ ಸುಲಭ ನಾಮ ದಿಧರೆ ಸೋಪಾರೆ. ಇವು ಮೂರು ನಾಮಸ್ಮರಣ ರಾಮ ಕೃಷ್ಣ ಹರಿ. ಇವು ಮೂರು ನಾಮ ರಾಮ ಅನ್ರಿ ಕೃಷ್ಣ ಅನ್ರಿ ಹರಿ ಅನ್ರಿ ಪಾಂಡುರಂಗ ಅನ್ರಿ ವಿಠಲ್ ಅನ್ರಿ ಯಾವ ಒಂದು ಐತಿ ಒಂದು. ಆದ್ರೆ ಸ್ವಲ್ಪ ಫರ್ಕ್ ಐತಿ ಹೇಳಿ ಮುಖ್ಯ ಬರ್ತದೆ. ಏನ್ ಫರ್ಕ್ ಐತಿ? ಈಗ ರಾಮಂದ್ರು ಅವನ ಕೃಷ್ಣ. ಯಾಕಂದ್ರೆ ನಮ್ಮ ಭಾರತೀಯ ಸಂಪ್ರದಾಯದೊಳಗೆ ಏನ್ ಬಂದ್ರೆ ರಾಮ ಕೃಷ್ಣ ಹರಿ ನೀರು ಬಂದ ಯಾವುದೋ ಕಡದಾಗಿರುವಾಗ ಯಾವುದೋ ಸಂಪ್ರದಾಯದಾಗಿರುವಾಗ ರಾಮಕೃಷ್ಣ ಹರಿಂದ ಬರಲಿಕ್ಕೆ ಆಗುವಂತದ್ದು ಇದನ್ನೇ ಮೇಲೆ. ಯಾಕಂದ್ರೆ ಇವು ಮೂರು ಐತಿ ಸುಂದರದಾವ್, ಚಲೋ ಅದಾವ್, ಶ್ರೇಷ್ಠ ಅದಾವ್. ಸಹಸ್ರ ನಾಮಾವಳಿ ಕಳಸು ಸಾಲೆ ಮಾವುಲಿ ಹೇಳ್ತಾ ಸಾವಿರಾರು ನಾಮಸ್ಮರಣದ್ದು ಸುಧಾ ಇವು ಮೂರು ನಾಮಸ್ಮರಣ. ಇವು ಸಾಲೆ ಅಂದ್ರೆ ಶ್ರೇಷ್ಠ ಅದಾವು, ಸುಂದರದಾವು. ಸುಂದರ ನಾಮೇ ಏನಾದ್ರು ಮಾಡಲಿ ಸುಂದರತೆ ಧ್ಯಾನ ಗೆವುನಿ ಮಾಡಿವರಿ ಹೇಳ್ತಾರ ಇವು ಮೂರು ನಾಮದ ರಾಮ ಕೃಷ್ಣ ಹರಿ ಇವು ಮೂರು ನಾಮಸ್ಮರಣಿ ಶ್ರೇಷ್ಠ ಅಂದ್ರೆ ಸುಂದರ ಅಂದ್ರೆ ಶ್ರೇಷ್ಠ ಅಂತಾರ. ಆ ಶ್ರೇಷ್ಠಕ್ಕೆ ಸುಂದರ ಹೇಳ್ತಾ ಇರ್ತಾರೆ. ಯಾವ್ಯಾವು? ಸುಂದರತೆ ಧ್ಯಾನ ದೇವರೇ ಮಾಂಡೀವರಿ ಕೌಸಲ್ಯ ಸುಂದರಿ ಗೀತಗಾಗಿ. ಬನ್ನೆ ಸುಂದರಿ ಯಾವ್ರಿ? ಕೌಸಲ್ಯ ತಾಯಿ ಕೂಸನ್ನ ಐತಿ ತೊಡಿ ಮೇಲೆ ತಗೊಂಡ ಯೋಗಳು ಹಾಡ್ತಾ ಇದ್ದಾಳೆ. ಆ ಮೂರ್ತಿ ಸುಂದರ. ಕೌಸಲ್ಯ ತಾಯಿ ತೊಡಿ ಮೇಲೆ ತಗೊಂಡ ಯಾರು ತಗೊಂಡ? ರಾಮ. ಕೌಸಲ್ಯ ತಾಯಿ ಸಹೋದರ ಯಾರು? ರಾಮ. ರಾಮ ಸುಂದರ ಮುಗಿದ. ಇನ್ನು ಎಣ್ಣೆ ಸುಂದರ ಯಾರು? ಸುಂದರತೆ ಧ್ಯಾನ ನಂದಾತ ಅಂಗಡಿ ಗೌಡಡಿ ಹೇಳದಾದಿ. ಇನ್ನು ಎರಡನೇ ಸುಂದರ ಯಾರಿ? ಏಳನೇ ಅವತಾರದೊಳಗೆ ರಾಮನ ಸುಂದರ. ಇನ್ನು ಮುಂದಿನ ಅವತಾರ 8ನೇ ಅವತಾರ ಕೃಷ್ಣನ ಸುಂದರ. ನಂದರಾಜನ ಮನೆಯೊಳಗೆ ಅಂಗಳದಾಗ ಆಟ ಆಡುವಂತ ಬಾಲಕ ಹುಡುಗ ಸುಂದರ. ನಂದಾಟ ಅಂಗಣಿ ಗೋಪಾಲ ಗೌರ್ನಳಿ ಕೇಳತಾಗಿ. ಇನ್ನು 3ನೇ ಸುಂದರ ಯಾರು? ಸುಂದರತೆ ಧ್ಯಾನ ಚಂದ್ರಭಾಗೆ ತಿರಿ ಪುಂಡರಿಕ ಪಾಟೀಲ್ ರಾಸೆ. ಇಲ್ಲಿ 3ನೇ ಸುಂದರ ಯಾರಂದ್ರೆ ಯಾವ? ಚಂದ್ರಭಾಗ ನದಿ ತಟದೊಳಗ ಪುಂಡರೀಕರಾಯ ಹಿಂದೆ ನಿಂತ ಪರಮಾತ್ಮ. ಇವು ಒಬ್ಬ ಸುಂದರ. 3 ಮಂದಿ ಸುಂದರ ಭೀಷ್ಮವನ್ನ ಏಕಾತಾಯರು ಕೊಡ್ತಾ ಇದ್ದಾರಲ್ಲ, ಅದಕ್ಕೆ ಇದು ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ. ಆ ದೇವಿಯವರು ಸುಲಭ ನಾಮ ಇಧರೆ ಸೋಪಾರೆ. ಮತ್ತು ಭಗವಂತನ ನಾಮಸ್ಮರಣೆ ತಗೋಬೇಕಾದ್ರೆ ಸುಲಭವಾಗಿ, ಸಹಜವಾಗಿ, ಸರಳವಾಗಿ, ಪುಕಟವಾಗಿ ಸಿಗುವಂತ ನಾಮಸ್ಮರಣೆ ಐತೆ ಅಂದ್ರೆ ಪರಪೂಜ್ಯ ಜ್ಞಾನೇಶ್ವರ ಮಾವುಲಿಯವರು ನಮ್ಮ ಮುಂದೆ ಹೇಳ್ತಾ ಇದ್ದಾರಲ್ಲ. ಬಾಬಾ ದೇವಿಯವರು
धरे सुलभ नाम गिधरे गोपारे राम बड़वे नाम बड़वे बड़वे निज मानसी धरावे पापल कुमारे Hare